ಶ್ರೀ ಫಾರ್ಮ್ ಅಂತ ಇಟ್ಟಿದ್ದೀನಿ. ಮಗಳು ಶ್ರೀಜ, ಮಗ ಶ್ರೀಕರ. ಸೊ ಹಾಗಾಗಿ ಶ್ರೀ ಫಾರ್ಮ್. ಅಲ್ಲಿ ಇದು ಬೆಳವಳ ನಾಡಿನ ಬದುಕು ಬೇಸಾಯ ಅಂತ ಹೇಳಿ ಅದರದ್ದು ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದೀನಿ. ಸ್ವಲ್ಪ ಕರಡಿಗಳ ಹಾವಳಿ ಜಾಸ್ತಿ, ಹಾಗಾಗಿ ಸ್ವಲ್ಪ ಲೈಟು, ಹಾರ್ನು, ಶಬ್ದ ಜಾಸ್ತಿ ಇರ್ತಕ್ಕಂಥದ್ದು ಇದ್ರೆ ನಾವು ಸೇಫ್ಟಿಯಾಗಿ ಮೂವ್ ಆಗ್ಬೋದು. ಜಾಂಬವಂತನ ಬೆಲ್ಟ್, ಅವು ಇಲ್ಲಿನ ಮೂಲ ನಿವಾಸಿಗಳು. ನಾವು ಬಂದು ಅದಕ್ಕೆ ಉಪಟಳ ಕೊಡ್ತಾ ಇದ್ದೀವಿ. ಹಾಗಾಗಿ ಅವಕ್ಕೆ ಈ ಥರ ಬಂಡಿಗಳಿದೆ. ಇಲ್ಲಿ ಎಲ್ಲಿ ನೀವು ಟ್ರ್ಯಾಕ್ಟರ್ ತೊಗೊಂಡು ಹೋಗ್ತೀರಾ, ಎಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ? ಬಹಳ ಹರಸಾಹಸ ಪಟ್ಟಿದ್ದೀನಿ. ಇದು ಈಗ 9 ವರ್ಷ ಒಂದು ಶೆಡ್ಡಲ್ಲಿದ್ದೆ, ದನಗಳ ಕೊಟ್ಟಿಗೆಯಲ್ಲಿ ಒಟ್ಟಿಗೆ. ಆಮೇಲೆ ಈಗ ಕಟ್ಟಿ 1 ವರ್ಷ ಆಯಿತು. ಏಪ್ರಿಲ್ 19, 2025 ಆಯ್ತು. ನಾವು ಕಾಡು ಮಧ್ಯೆ ಇರೋದ್ರಿಂದ ಕುರುಚಲು ಕಾಡು ಸುತ್ತಮುತ್ತಲು, ಹಾಗಾಗಿ ಇಲ್ಲಿ ಕರಡಿ ಚಿರತೆ ಎಲ್ಲ ಸಾಮಾನ್ಯ. ಈಗ ನಾವೇನು ಇಲ್ಲಿ ನಿಂತಿದ್ದೀವಿ, ನೀವೆಲ್ಲ ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ಅಷ್ಟು ಗಿಡ ಮರಗಳಿಲ್ಲ, ಯಾಕಂದ್ರೆ ಕೆಳಗಡೆ ಬಂಡೆ ಇದೆ, ಹಾಸು ಬಂಡೆಗಳು. ಒಂದು ಹಾಸು ಬಂಡೆ ಮೇಲೆ ಆ ಮನೆ ನಿಂತಿರೋದು. ಆಮೇಲೆ ಬಿಸಿ ರೊಟ್ಟಿ, ಹಿರೇಗುಂಜಾಳ ಗ್ರಾಮ, ಬಹಳ ಅದ್ಭುತ ರೈತರು. ಅವರು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಘನಾಮೃತ. ಈ ತರ ಆಲ್ಮೋಸ್ಟ್ ಎವ್ರಿ ಡೇ ಈ ತರದೊಂದು ಮಾಡಿ 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 ಒಂದೊಂದ್ ಕಡೆ ಇಟ್ಬಿಡುತ್ತೆ. ಬರೀ ಚೆರ್ರಿ ಇದೆ. ಆಮೇಲೆ ಇದು ನನ್ನ 100% ಸರ್. ಇಲ್ಲಿ ನೋಡಿ, ಆಮೇಲೆ ಇಲ್ಲಿ ಅಗತ್ಯನೂ ಇಲ್ಲ ನಾವು ಎಲ್ಲಾದ್ರೂ ಒಂದ್ ಕಡೆ ಹಾಕ್ತಕ್ಕಂಥದ್ದು. ಇಲ್ಲಿ ನೋಡಿ, ಈ ತರ ಗಿಡಗಳಿಗೆ ಇದು ಹೇಳಿ ಕೇಳಿ ಬರ ಆಧಾರಿತ. ಇದಕ್ಕೆ ಯಾಕೆ ಯೂರಿಯಾ ಬೇಕು? ಬೇಡ, ಇದು ಬಡಬರ್ ಜವಾರಿ ಬೀಜ ಬ್ಯಾಂಕ್. ಬೀಜ ಬ್ಯಾಂಕ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಇದು ಉಚಿತ. ಸರ್ ನಮಸ್ತೆ. ನಮಸ್ತೆ, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈ ಕಡೆ ಭಾಗದಲ್ಲಿ ಎಸ್ಪೆಷಲಿ ಬಯಲು ಸೀಮೆ ಬರಡು ಭೂಮಿಯಲ್ಲಿ ಒಂದು ಆರ್ಗ್ಯಾನಿಕ್ ಫಾರ್ಮ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ದೂರದಿಂದ ಬೆಂಗಳೂರಿಂದ ಬಂದಿದ್ದೀನಿ ನಿಮ್ಮ ಫಾರ್ಮ್ನ ನೋಡಲಿಕ್ಕೆ. ಅದರಲ್ಲೂ ಶ್ರೀ ಫಾರ್ಮ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಶ್ರೀ ಫಾರ್ಮ್ನ ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ? ಏನೆಲ್ಲ ಆರ್ಗ್ಯಾನಿಕ್ ಮಾಡಿದ್ದೀರಾ, ಹೇಗಿದೆ, ಎಲ್ಲಿದೆ, ಏನು ಅನ್ನೋದನ್ನ ಸಂಪೂರ್ಣವಾಗಿ ತೋರಿಸ್ಬೋದಾ ನಮಗೆ? ಖಂಡಿತ, ದಯವಿಟ್ಟು. ಮುಂಚೆ ತಮ್ಮ ಪರಿಚಯ ಸರ್. ನನ್ನ ಹೆಸರು ಶ್ರೀಪಾದರಾಜ್ ಜಿ ಮುರುಡಿ, ಕೃಷಿಕ. ಆಚಾರ್ ತಿಮ್ಮಾಪುರದಲ್ಲಿ ನನ್ನ ತೋಟ ಇದೆ. ಮ್ಯಾದ್ನರಿ ಸನಿಹ ಬರುತ್ತೆ. ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಇರಕಲ್ಗಡ ಹೋಬಳಿಲಿ ಈ ಒಂದು ತೋಟ ಇದೆ. ಈ ಒಂದು ಅಗ್ರಿಕಲ್ಚರ್ ಫಾರ್ಮು, ಸಮಗ್ರ ಕೃಷಿ ಏನು ಮಾಡ್ತಾ ಇದ್ದೀನಿ. ಸುಮಾರು ಮಾಡ್ತಾ 10 ವರ್ಷ ಆಯಿತು. ದಿಸ್ ಇಸ್ ಮೈ 10th ಇಯರ್ ಪ್ರೋಗ್ರೆಸ್ಸು. ತೋಟಕ್ಕೆ ಒಂದು ಹೆಸರು ಇಡಬೇಕಲ್ವ, ಹಾಗಾಗಿ ಶ್ರೀಪಾದ ರಾಜ ನನ್ನ ಹೆಸರು. ಶ್ರೀ ಫಾರ್ಮ್ ಅಂತ ಇಟ್ಟಿದ್ದೀನಿ. ಮಗಳು ಶ್ರೀಜ, ಮಗ ಶ್ರೀಕರ. ಸೊ ಹಾಗಾಗಿ ಶ್ರೀ ಫಾರ್ಮ್. ಅಲ್ಲಿ ಇದು ಬೆಳವಳ ನಾಡಿನ ಬದುಕು ಬೇಸಾಯ ಅಂತ ಹೇಳಿ ಅದರದ್ದು ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದೀನಿ. ಮೊದಲು ಕೊಪ್ಪಳ ಜಿಲ್ಲೆಗೆ ಬೆಳವಲ ನಾಡು ಅಂತಾನೆ ಕರಿತಾ ಇದ್ರು, ಐತಿಹ್ಯದಲ್ಲಿದೆ. ಸೊ ಇಲ್ಲಿ ಬೇಲದ ಹಣ್ಣುಗಳು ಸಾಕಷ್ಟಿತ್ತು, ಬರ ನಿರೋಧಕ ತಳಿ ಅದು. ಸೊ ಹಾಗಾಗಿ ಎಲ್ಲಿ ಜಾಸ್ತಿ ಬಿಸಿಲಿರುತ್ತೆ, ನೀರು ಕಡಿಮೆ ಇರುತ್ತೆ, ಅಲ್ಲಿ ಬರ ನಿರೋಧಕ ತಳಿಗಳಾದ ಬೇಲ, ಹುಣಸೆ, ಮಾವು, ನೇರಳೆ, ಈ ಬಗೆಯ ಒಂದಷ್ಟು ಜಾತಿಯ ಗಿಡಗಳು ಬಹಳ ಚೆನ್ನಾಗಿ ಬರುತ್ತೆ. ಮತ್ತು ಥಾರ್ನಿ ಪ್ಲಾಂಟ್ಸ್, ನಿಂಬೆ ಆಗಲಿ, ದಾಳಿಂಬೆ ಆಗಲಿ, ಆ ಥರದ್ದು ಬಹಳ ಚೆನ್ನಾಗಿ ಬರೋದು. ಎಲ್ಲಿ ಬರುತ್ತೆ ಸರ್ ಇದು? ಇದು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಆಚಾರ್ ತಿಮ್ಮಾಪುರ ಅಂತ ಗ್ರಾಮ. ಮ್ಯಾದ್ನೇರಿ ಅಂತ ಒಂದು ಹಳ್ಳಿ ಇದೆ NHಗೆ ಅಂಟ್ಕೊಂಡು. ಆ ಮ್ಯಾದ್ನೇರಿ ಗ್ರಾಮದಿಂದ ಒಂದು 2 ಕಿಲೋಮೀಟರ್ ಅಷ್ಟೇ. ಹೊಸಪೇಟೆಯಿಂದ ಕುಷ್ಟಗಿಗೆ NH50 ಏನು ಹೋಗುತ್ತೆ, ಅದಕ್ಕೆ SH 130 ಬೇವೂರು ಕನಕಗಿರಿ ರೋಡು ಇಂಟರ್ಸೆಕ್ಟ್ ಆಗುತ್ತೆ. ಮ್ಯಾದ್ನೇರಿ NH ಕ್ರಾಸಿಂದ 2 ಕಿಲೋಮೀಟರ್ ನೀವು ಕನಕಗಿರಿ ಕಡೆ ಬಂದರೆ ಶ್ರೀ ಫಾರ್ಮ್ ನಿಮಗೆ ರೋಡಲ್ಲೇ ಈ ಬೋರ್ಡ್ ಕಾಣುತ್ತೆ. ಸರ್ ಆರ್ಗ್ಯಾನಿಕ್ ಫಾರ್ಮ್ ಅಂತ ಕೇಳ್ಪಟ್ಟೆ, ನಿಜವಾಗ್ಲೂ ಆರ್ಗ್ಯಾನಿಕ್ ಫಾರ್ಮ್ ಹಂಗ? ಆಮೇಲೆ ನಿಮ್ದೆಲ್ಲ ಬೆಟ್ಟ ಗುಡ್ಡಗಳ ತರದ ಜಮೀನ್ ಇದೆ ಅಂತ ಕೇಳ್ಪಟ್ಟೆ, ಅಲ್ಲೇನು ಕಷ್ಟ ಆಗ್ಲಿಲ್ವಾ? ಅದನ್ನೆಲ್ಲ ತೋರಿಸ್ಬೋದಾ ನಮ್ಮ ವೀಕ್ಷಕರಿಗೆ? ಖಂಡಿತ. ಆರ್ಗ್ಯಾನಿಕ್ ಫಾರ್ಮ್ ಸುಮಾರು ಒಂದು 7 ವರ್ಷ ಆಯಿತು. ಕರ್ನಾಟಕದ ಸಾವಯವ ಪ್ರಮಾಣ ಸಂಸ್ಥೆ, ಏಕೈಕ ಸರ್ಕಾರಿ ಸಾವಯವ ಪ್ರಮಾಣ ಸಂಸ್ಥೆ KSOCA. ಅದರಿಂದ ನಾನು ಆಫೀಸ್ಗೆ ಹೋಗಿ ಆರ್ಗ್ಯಾನಿಕ್ ಫಾರ್ಮ್ ಅಂದರೆ ಏನು ಅಂತ ತಿಳ್ಕೊಂಡು, ಮೊದಲು ಗೊತ್ತಿರಲಿಲ್ಲ, ಕೇಳಿ ಕಲಿತು ತಿಳ್ಕೊಂಡು, ಹಾಗಾಗಿ ಒಂದು 7 ವರ್ಷದಿಂದ ರೆಗ್ಯುಲರ್ ಆಗಿ ರಿನ್ಯೂ ಆಗ್ತಾ ಇದೆ. ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಸರ್ಟಿಫೈ ಮಾಡ್ತಾ ಇರ್ತಾರೆ, ನಮ್ಮದು ವ್ಯಾಲ್ಯೂ ಅಡಿಷನ್ಸ್ ನೋಡ್ತಾರೆ, ಪ್ರಾಡಕ್ಟ್ಸ್ಗಳು ನೋಡ್ತಾರೆ, ಬೆಳೆಗಳನ್ನು ನೋಡ್ತಾರೆ. ಆ ರೀತಿ ನಮ್ಮ ಸಾವಯವ ಪ್ರಮಾಣ ಸಂಸ್ಥೆಯಿಂದ ಪ್ರಮಾಣೀಕರಿಸಲ್ಪಟ್ಟಿದೆ. ಆಮೇಲೆ ನಾನು ಖಂಡಿತ ಬನ್ನಿ ಸರ್, ಬನ್ನಿ. ಇಲ್ಲಿಂದ ಸ್ಟಾರ್ಟ್ ಸರ್? ಹೌದು, ಇಲ್ಲಿಂದ ಇದು ರೋಡ್ ಈ ಥರ ಇದೆ.
ನೋಡು ಶ್ರೀ ಫಾರ್ಮ್ ಬೋರ್ಡ್ ಎದ್ದ ಕಾಣ್ತಾ ಇದೆ. ಹೌದು, ಜನ ವಿಸಿಟರ್ಸ್ ಬಹಳ ಬರ್ತಾ ಇರ್ತಾರೆ. Okay. ಜಾಸ್ತಿ ಶಾಲಾ ಮಕ್ಕಳು, ರೈತರು, ಕೃಷಿ ಶಾಲಾ ಮಕ್ಳು ಬರ್ತಾರೆ? ಖಂಡಿತ. ಸೈನ್ಸ್ ಎಕೋ ಕ್ಲಬ್ ಆಕ್ಟಿವಿಟಿ ಇದೆ. ಹೌದಾ? ಹಂಗಾಗಿ ಸಂಡೂರು ತಾಲೂಕಿಂದ ಇಡೀ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಯಾರ್ಯಾರಿದೆ, ಒಂದಿನ ಅಂತೂ 1022 ಮಕ್ಕಳು ಬೋರ್ಡ್ ಬೇಡ ಅನ್ಸುತ್ತೆ ಈ ತರದ್ದು ಇದ್ರಲ್ಲೇ ಹಾಕ್ಬಿಟ್ಟಿದ್ದೀರಾ. ಹೌದು, ಇದು ಇಲ್ಲೇ ರೋಡ್ಗೆ ಅಡ್ಡ ಇತ್ತು ಬಂಡೆ, ಅದನ್ನೇ ಸ್ವಲ್ಪ ಸೈಡ್ಗೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಕಲಾತ್ಮಕವಾಗಿ ಬರೋದು. ಬಂಡೆಗಳು ಜಾಸ್ತಿ ಇದಾವೆ ಅಂತ ಹೌದು, ಕೇಳ್ಪಟ್ಟೆ. ಇಲ್ಲಿ ಇಡೀ ನಮ್ಮ ಕಿಷ್ಕಿಂದ ಬೆಲ್ಟ್ ಕೊನೆಯ ಸೆರಗು ಇದು. Okay. ಎಲ್ಲಿ ನೋಡಿದರಲ್ಲಿ ಬಂಡೆಗಳು. ನಾವು ಬಂಡೆಯಲ್ಲೇ ತಾವು ಸಾವಯವ ಬೆಳಿತಾ ಇದ್ದೀರಾ? ಹೌದು ಎಂಬುದು ಚಾಲೆಂಜೇ ಹೌದು. ಬರ್ತಿದ್ದೀರಾ ಯಾಕಂದ್ರೆ ಇಲ್ಲಿ? ಇದು ಶ್ರೀ ಫಾರ್ಮ್ ನೈಸರ್ಗಿಕ ಕೃಷಿಯ ಜೀವ ವೈವಿಧ್ಯ ತಾಣ. ಹಾ. ಇದು ನಾವು ನೈಸರ್ಗಿಕವಾಗಿ ತೋಟಗಾರಿಕೆ ಒಂದು ಜೀವ ಕೃಷಿ ವೈವಿಧ್ಯ ತಾಣ ಆಗಿರ್ಲಿಲ್ಲ. ಬಂಜರು ನೆಲ, ಬರಡು ನೆಲ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬರೀ ಬಂಡೆಗಳೇ ಆಗತ್ತೆ, ಕಲ್ಲುಗಳೇ ಆಗತ್ತೆ. ಎಲ್ಲಿ ಟ್ರ್ಯಾಕ್ಟರ್ ಟಿಲ್ಲರ್ ಹೊಡಿಬೇಕು, ಎಲ್ಲಿ ಎತ್ತಿನ ನೇಗಿಲು ಇಡಬೇಕು, ಎಲ್ಲಿ ನಾವು ಕೆಲಸ ಮಾಡಬೇಕು ಗುದ್ಲಿ ತಗೊಂಡು ಆಗದೆ, ಎಲ್ಲ ಕಡೆ ಬಂಡೆ. ಒಂದ್ ಸ್ವಲ್ಪ ಆ ಕಡೆ ಹೋದ್ರೆ ಬಂಡೆ. ಇರೋ ಒಂದು ಸಣ್ಣ ಜಾಗದಲ್ಲಿ ನಾವು ಬನ್ನಿ ಹಾಗಾಗಿ ಇಲ್ಲಿ ಸ್ವಲ್ಪ ಕರಡಿಗಳ ಹಾವಳಿ ಜಾಸ್ತಿ. ಹಾಗಾಗಿ ಸ್ವಲ್ಪ ಲೈಟು, ಹಾರ್ನು, ಶಬ್ದ ಜಾಸ್ತಿ ಇರ್ತಕ್ಕಂಥದ್ದು ಇದ್ರೆ ನಾವು ಸೇಫ್ಟಿಯಾಗಿ ಮೂವ್ ಆಗ್ಬೋದು. ಜಾಂಬವಂತನ ಬೆಲ್ಟ್, ಅವು ಇಲ್ಲಿನ ಮೂಲ ನಿವಾಸಿಗಳು. ನಾವು ಬಂದು ಅದಕ್ಕೆ ಉಪಟಳ ಕೊಡ್ತಾ ಇದೀವಿ. ಹಾಗಾಗಿ ಅವಕ್ಕೆ ಹೌದು, ಈ ಫ್ಯಾನ್ಗಳದ್ದು ಹಾವಳಿ ಬಹಳ ಆಗ್ಬಿಟ್ಟಿದೆ. ಆ ಫ್ಯಾನ್ಗಳು ಹೌದು, ವಿಂಡ್ ಮಿಲ್, ಅದು ಗ್ರೀನ್ ಎನರ್ಜಿ, ಸಸ್ಟೈನಬಲ್ ಎನರ್ಜಿ, ಅದರಿಂದ ಏನು ತೊಂದರೆ ಆಗಲ್ಲ ಅನ್ನೋ ಒಂದು ವಿತಂಡವಾದ ಇದೆ. ಆದ್ರೆ ಇಲ್ಲಿ ಸುತ್ತಮುತ್ತಲು ಫ್ಯಾನ್ ಬಂದಿರೋದ್ರಿಂದ ಅದ್ರದ್ದು ಗರ 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 ಶಬ್ದಕ್ಕೆ ದುಂಬಿಗಳ ಸಂಖ್ಯೆ ಕಡಿಮೆ ಆಗೋಯ್ತು. ದುಂಬಿಗಳು, ಜೇನುಗಳು, ಹೆಜ್ಜೇನುಗಳು ಏನಂತಾರೆ, ತುಡುವೆ ಜೇನು ಅಂತಾರೆ. ಮೊದಲು ಆ ಫ್ಯಾನಿನ ಕೆಳಗಡೆ ಅಲ್ಲೊಂದು ದೊಡ್ಡ ಬಂಡೆ ಇದೆ, ಅಲ್ಲಿ ನಿಮ್ಗೆ ಕಾಣುತ್ತೆ ನೋಡಿ ದೂರದಲ್ಲಿ. ಅಲ್ಲಿ ಒಂದು 4 ದೊಡ್ಡ ಹೆಜ್ಜೇನಿನ ಗೂಡುಗಳಿದ್ವು. ಅದು ಗರಗರ ಶಬ್ದಕ್ಕೆ ಅದಕ್ಕೆ ಇರಿಟೇಟ್ ಆಗಿ ದೂರ ಹೋಯ್ತು. ಆಮೇಲೆ ದೊಡ್ಡ ಪಕ್ಷಿಗಳು, ಇವನ್ನ ಹೆಜ್ಜಾರ್ಲೆ, ಮಂಗೋಲಿಯಾದಿಂದ ಪಕ್ಷಿಗಳು ಬರ್ತಾ ಇತ್ತು. ಹೌದು, ಪ್ರಾಕೃತಿಕ ಸಮತೋಲನ ಏನಿದೆಯಲ್ಲ ಅದು ಅಸಮತೋಲ ಆಗ್ತಾ ಇದೆ ಈ ಒಂದು ವಿಂಡ್ ಮಿಲ್ ಬಂದಿರೋದ್ರಿಂದ. ನೋಡೋರ್ಗೆ ಏನನ್ಸುತ್ತೆ ಇದು ಪೊಲ್ಯೂಷನ್ ಮಾಡಲ್ಲ ಅಂತ ಅನ್ಸುತ್ತೆ, ಬಟ್ ಇದು ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಆಮೇಲೆ ಇಲ್ಲಿರ್ತಕ್ಕಂತಹ ನೈಸರ್ಗಿಕವಾಗಿರ್ತಕ್ಕಂತಹ ಕ್ರಿಮಿ ಕೀಟ ಪಶು ಪಕ್ಷಿಗಳಿಗೆ ಅಡ್ಡಗೋಡೆಯಾಗಿ ತಿರುಗ್ತಾ ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ಅದ್ರದ್ದು ಪರಿಸರ ಹಾಳು ಮಾಡೋದಕ್ಕೆ ತನ್ನ ಕೊಡುಗೆ. ಹೌದು ಸರ್, ಇಲ್ಲಿ ನೋಡಿ ಈ ತರ ಬಂಡೆಗಳಿದೆ. ಇಲ್ಲಿ ಎಲ್ಲಿ ನೀವು ಟ್ರ್ಯಾಕ್ಟರ್ ತಗೊಂಡು ಹೋಗ್ತೀರಾ, ಎಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ? ಬಹಳ ಹರಸಾಹಸ ಪಟ್ಟಿದ್ದೀನಿ. ಒಂದು ಸ್ವಲ್ಪ ಎಲ್ಲ ಜಾಗ ಸಿಕ್ಕಿದ್ರೆ ಅಲ್ಲಿ ಸ್ವಲ್ಪ ತೋಡ್ಬಿಟ್ಟು ಹಾಕೋದು ಅವೆಲ್ಲ ಮಾಡಿದ್ದೀನಿ. ಅಂದ್ರೂ ಈ ಬಿಸಿಲಿಗೆ ಈ ಬಂಡೆ ಕಾಯೋದಕ್ಕೆ ಆರಾಮಾಗಿ 42 ಡಿಗ್ರಿ ಟೆಂಪರೇಚರ್ ಇಲ್ಲಿ ಇದ್ದೇ ಇರುತ್ತೆ ಇಲ್ಲಿ. ಹಾಗಾಗಿ ಮತ್ತೆ ನೀರು ಹೌದು ಇದು ಖಂಡಿತ ಇದು ನಿಜವಾಗ್ಲೂ ದೊಡ್ಡ ಸವಾಲೇ. ಮೊದಲನೇ ಬಂದಾಗ ಇದನ್ನೆಲ್ಲ ನೋಡಿ ಇಲ್ಲಿ ಯಾಕೆ ಹೋಗ್ತೀಯಾ, ಯಾಕೆ ಮಾಡ್ತೀಯಾ, ಆಗಲ್ಲ ನಿನ್ ಕೈಯಲ್ಲಿ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಡದೇ ಇರೋರೇ ತುಂಬಾ ಜನ. ಯಾರು ಪ್ರೋತ್ಸಾಹ ಕೊಟ್ಟಿಲ್ಲ. ಅಂದ್ರೆ ನಾನು ಕಾಳಜಿ ಮೇಲೆ ಇರಬಹುದು. ಅದು ಇಲ್ಲಿ ನೋಡಿ, ಇಲ್ಲೆಲ್ಲ ಏನಾದ್ರು ಮಾಡಕ್ಕಾಗತ್ತೆ? ಇಷ್ಟೆಲ್ಲ ಬಂಡೆ, ನಾವು ದೊಡ್ಡ ಹಿಟಾಚಿಗಳು ತಗೊಂಡ್ಬಂದ್ರು ಈ ತರ ಬಂಡೆಗಳು ಅಲ್ಲಾಡಲ್ಲ. ಇದು ಅಷ್ಟು ದೊಡ್ಡದು, ಅದನ್ನೆಲ್ಲ ಸರ್ಕಸ್ ಮಾಡಿ ಯಾಕೆ ಮಾಡಬೇಕು? ಅದೇ ಖರ್ಚನ್ನ ಬೇರೆ ಕಡೆ ಕೊಟ್ರೆ ಹೊಸ ಹೊಲನೇ ಸಿಗುತ್ತಲ್ವಾ, ಇಲ್ಲಿ ಯಾಕೆ ಒದ್ದಾಡಬೇಕು? ಈ ತರ ಚಾಲೆಂಜಿಂಗ್ ಜಾಗ ಅಲ್ಲಲ್ಲಿ ಸ್ವಲ್ಪ ಸೆಟ್ ಹೌದು, ಆರಾಮಾಗಿ 200 ಎಕರೆ ಆಸ್ತಿ ಮಾಡ್ಬೋದು ಇಲ್ಲಿರೋ ಬಂಡೆಗಳೆಲ್ಲ ತೆಗಿಯೋ ದುಡ್ಡಲ್ಲಿ. ಸೊ ಅಷ್ಟು ಬಂಡೆಗಳಿಂದ ಕೂಡಿದೆ ಕಿಷ್ಕಿಂದ ಕೊನೆಯ ಸೆರಗು. ಸೊ ಹಾಗಾಗಿ ಹೌದು, ಆಂಜನೇಯ, ಇಲ್ಲಿಂದ ಅಂಜನಾದ್ರಿ 40 ಕಿಲೋಮೀಟರ್. ಹೌದು. ಸೊ ಹಾಗಾಗಿ ಇನ್ನು ಮುಂದೆ ಇಲ್ಲಿಂದ ಕರೆಮಣ್ಣು ಶುರು ಆಗುತ್ತೆ, ಅಲ್ಲೆಲ್ಲ ಫ್ಲಾಟ್ ಲ್ಯಾಂಡ್ ಇದೆ. ಸೊ ಈ ಭಾಗ ಸ್ವಲ್ಪ ಕೊನೆ ಹಳ್ಳಿಯಾಗಿ ಬರುತ್ತೆ. ಸೊ ಅಲ್ಲಲ್ಲೇ ಎಲ್ಲೆಲ್ಲಿ ನಮಗೆ ಬಂಡೆಗಳು ತೆರವು ಮಾಡೋಕ್ಕಾಗುತ್ತೆ, ಒಂದು ಸ್ವಲ್ಪ ಕಲ್ಟಿವೇಬಲ್ ಅನ್ಸುತ್ತೆ, ಅದನ್ನೇ ಅಷ್ಟೇ ಸರಿ ಮಾಡಿಕೊಂಡು ವರ್ಷ ಒಂದು ತಾಕನ್ನು ತಯಾರು ಮಾಡ್ಕೊಂಡು ಬಂದೆ ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ 20 ಅಡಿ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ ಬೇನಿಶಾನ್ ಮಾವು ಹಾಕಿದೆ. ಸೊ ಬೇನಿಶಾನ್ ಅವಾಗ ಯಾಕೆ ಹಾಕಿದೆ ಅಂದರೆ ಅವಾಗಿನ ನನ್ನ ಜ್ಞಾನಕ್ಕೆ ತಕ್ಕಂಗೆ ಆ್ಯಕ್ಚುಲಿ ಬೇನಿಶಾನ್ಗೆ ಅಷ್ಟು ರೇಟ್ ಇಲ್ಲ, ಅದು ತುಂಬ ಚೆನ್ನಾಗಿ ಬರುತ್ತೆ. ಹೌದು, ಬೇನಿಶಾನ್ ಅಂತಕ್ಕಂಥ ಒಂದು ತಳಿ. ಸೊ ಹಾಗಾಗಿ ಇದು ಅಗಲವಾಗಿ ಬರುತ್ತೆ, ಡ್ರಾಟ್ ರೆಸಿಸ್ಟೆಂಟು, ಹಾಗಾಗಿ ಹೆಚ್ಚಿನ ನಿರ್ವಹಣೆ ಎಲ್ಲ. ಹೌದು, ಇದು ಈಗ 9 ವರ್ಷ ಒಂದು ಶೆಡ್ಡಲ್ಲಿದ್ದೆ, ದನಗಳ ಕೊಟ್ಟಿಗೆಯಲ್ಲಿ ಒಟ್ಟಿಗೆ.
ಆಮೇಲೆ ಈಗ ಕಟ್ಟಿ 1 ವರ್ಷ ಆಯಿತು. ಏಪ್ರಿಲ್ 19, 2025 ಆಯ್ತು ಇದು. ಅದು ನಮ್ಮ ಆಕಳು ಮನೆ. ಸೊ ಇಲ್ಲಿ ನಮ್ಮ ಗಾಡಿಗಳನ್ನು ನಿಲ್ಲಿಸ್ಕೊಳ್ಳೋಕ್ಕೆ ಸ್ವಲ್ಪ ಖಂಡಿತ ಖಂಡಿತ. ನಾಯಿಗಳು ಎಲ್ಲ ಇದಾವೆ ಫಾರ್ಮಲ್ಲಿ. ಹೌದು, ಮತ್ತೆ ಇಲ್ಲಿ ನಾವು ಕಾಡು ಮಧ್ಯೆ ಇರೋದ್ರಿಂದ, ಕುರುಚಲು ಕಾಡು ಸುತ್ತಮುತ್ತಲು, ಹಾಗಾಗಿ ಇಲ್ಲಿ ಕರಡಿ ಚಿರತೆ ಎಲ್ಲ ಸಾಮಾನ್ಯ. ಹಾಗಾಗಿ ಒಂದಷ್ಟು ಮುಧೋಳ್ ನಾಯಿ, ಇವಕ್ಕೆ ಸ್ವಲ್ಪ ಸೆನ್ಸಿಂಗ್. ಖಂಡಿತ ಖಂಡಿತ. ನಾನು ಎಲ್ಲೇ ಹೋದ್ರೂ ಚೈನ್ ಬಿಚ್ಬಿಟ್ರೆ ಸಾಕು, ನನ್ನ ಜೊತೆನೇ ಇರುತ್ತೆ. ಇದು ಕಾವಲುಗಾರರು. ಹೌದು, ಖಂಡಿತ ಖಂಡಿತ. ನಮ್ಮ ಫ್ಯಾಮಿಲಿ ಮೆಂಬರ್ ಇದು. ನಾ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಕರಿತೀನಿ ಇದಕ್ಕೆ. ಸೊ ಹಾಗಾಗಿ ಇದು ಮುಧೋಳ್ ವೈಟ್, ಸ್ವಲ್ಪ ಹೈಟ್ ಬರುತ್ತೆ, ಪ್ಯೂರ್ ತಳಿ, ಮುಧೋಳಿಂದನೇ ತೊಗೊಂಬಂದಿದ್ದು. ಮುಧೋಳ್ ಶ್ವಾನ ಕೇಂದ್ರ ಇದೆಯಲ್ಲ, ಸೊ ಅಲ್ಲಿಂದ. ಅದು ಮುಧೋಳ್ ಬ್ರಿಂಡಲ್. ಈ ವೈಟ್ ಕಲರ್ ಮುಧೋಳ್ ವೈಟ್ ಬಂದು ಸ್ವಲ್ಪ ಸಾಫ್ಟ್ ನೇಚರು. ಇದು ಮುಧೋಳ್ ಬ್ರಿಂಡಲ್ ಸ್ವಲ್ಪ ಅಗ್ರೆಸಿವ್, ಪಕ್ಕಾ ಬೇಟೆನ ಇದು. ಸೊ ಹಾಗಾಗಿ ಪ್ಯೂರ್ ತಳಿ. ಮುಂದಿನ ದಿನಗಳಲ್ಲಿ ಡಾಗ್ ಬ್ರೀಡಿಂಗು ಮಾಡಬೇಕು ಅನ್ನೋದು ಇದೆ ನನಗೆ. ಒಂದು 2 ಹೆಣ್ಣಾಯಿ, 2 ಗಣ್ಣಾಯಿ. ಮುಧೋಳ್ ವೈಟ್ ಒಂದು ಜೊತೆ, ಮುಧೋಳ್ ಬ್ರಿಂಡಲ್ ಒಂದು ಜೊತೆ ಇದೆ. ಮತ್ತು ಮುಧೋಳ್ ಕ್ರಾಸ್ ಇರೋವು ಹಳೆ ನಾಯಿಗಳು 1-2 ಇವೆ. ಒಟ್ಟು 6 ನಾಯಿ ಯಾವಾಗಲೂ ಇರುತ್ತೆ. ಆಮೇಲೆ ಸುತ್ತಮುತ್ತಲು ಸೆಕ್ಯೂರಿಟಿಗೆ ಕ್ಯಾಮ್ರಾ ಒಂದು 36 ಇದೆ. ಸೊ ಹಾಗಾಗಿ ಇಲ್ಲಿ ಸುತ್ತಮುತ್ತಲು ನಮ್ಮ ಸೆಕ್ಯೂರಿಟಿಗೆ ಬೇಕಲ್ಲ ಸರ್, ಹಾಗಾಗಿ ಅಲ್ಲಿ ಒಳಗಡೆ ಒಂದು LCDಲಿ ನಾವು ಯಾವಾಗಲೂ ಕ್ಯಾಮ್ರಾ ಏನು ನಡೀತಿದೆ, ಎಲ್ಲಿ ನಡೀತಿದೆ. ಈಗ ಮಾವಿದೆ, ತೆಂಗಿದೆ, ಹಾಗಾಗಿ ಅದ್ರ ರಕ್ಷಣೆಗೆ ಬೇಕು, ಏನು ಬೇಕು ಎಲ್ಲ ಮಾಡ್ಕೊಂಡು. ಈಗ ನಿಮ್ಮ ಈ ಫಾರ್ಮ್ ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನೇನು ಮಾಡ್ತಾರೆ ಅನ್ನೋದನ್ನ ತೋರಿಸ್ಬೋದಾ? ಹೌದು, ಖಂಡಿತ ಬನ್ನಿ. ಸೊ ಅಲ್ಲಿ ಆಕಳ ಮನೆಯ ಉತ್ಪನ್ನಗಳು ಹೇಳ್ತಾ ಇದ್ರಿ. ಇಂಥ ಬಂಡೆಗಳು ಇರುವಂತಹ ಭೂಮಿಯನ್ನ ಒಡೆದು ಏನೋ ಫ್ಲಾಟ್ ಆಗಿರೋದನ್ನು ಹುಡುಕಿ ಇದು ಮಾಡಿದ್ರಿ. ಏನೇನೆಲ್ಲ ಮಾಡಿದಿರ ಓವರ್ ಆಲ್? ಹೌದು. ಈಗ ನಾವೇನು ಇಲ್ಲಿ ನಿಂತಿದ್ದೀವಿ, ನೀವೆಲ್ಲ ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ಅಷ್ಟು ಗಿಡ ಮರಗಳಿಲ್ಲ, ಯಾಕಂದ್ರೆ ಕೆಳಗಡೆ ಬಂಡೆ ಇದೆ, ಹಾಸು ಬಂಡೆಗಳು. ಒಂದು ಹಾಸು ಬಂಡೆ ಮೇಲೆ ಆ ಮನೆ ನಿಂತಿರೋದು. ಆಮೇಲೆ ಒಂದು ಹಾಸು ಬಂಡೆ ಮೇಲೆ ಈ ನಮ್ಮ ಆಕಳು ಮನೆ ನಿಂತಿರೋದು. ಸೊ ಮತ್ತೆ ಇನ್ನೊಂದು ಹಾಸು ಬಂಡೆ, ಅಲ್ಲಿ ಸಂಪ್ ಇದೆ ನೋಡಿ, ನೀರಿನ ಸ್ಟೋರೇಜು, ಅದ್ರ ಮೇಲೆ. ಮಧ್ಯೆ ಇರೋ ಬಂಡೆಗಳಿಗೆ ಕೆರೆ ನಿರ್ಮಾಣ ಮಾಡಬೇಕಾದ್ರೆ ಹಾಕಿರೋ ಮಣ್ಣನ್ನು ಹಾಕಿ ಒಂದು ಫ್ಲಾಟ್ ಲೇಯರ್ ತೊಗೊಂಬಂದಿದ್ದೀವಿ. ಇಲ್ಲೆಲ್ಲ ನಾವು ಗಿಡ ಅದೆಲ್ಲ ಮಾಡೋಕ್ಕಾಗಲ್ಲ. ಅಲ್ಲಲ್ಲಿ ಸ್ವಲ್ಪ ಹೂಬನ, ಔಷಧಿ ಬನ, ರಿಂಗ್ಗಳಿಟ್ಬಿಟ್ಟು ಮಾಡಿದ್ದೀವಿ. ಬನ್ನಿ, ಗೋಶಾಲೆ ತೋರಿಸ್ತೀನಿ. ಗೋಶಾಲೆ ಅನ್ನೋ ಪದಕ್ಕಿಂತ ಆಕಳ ಮನೆ ಅನ್ನೋ ಪದ ಸೂಕ್ತ. ಯಾವುದೇ ಇಸಮ್ಗೆ ನಾವು ಸಿಗಾಕೋಬಾರ್ದು. ಹಾಗಾಗಿ ಇದು ನನ್ನ ಆಕಳ ಮನೆ. ಇಲ್ಲಿ ನೀವು ಗಮನಿಸ್ಬೋದು, ವಿಶಾಲವಾಗಿದೆ. ಆಮೇಲೆ ಈ ರೀತಿಯ ಒಂದು ವಿಶಾಲವಾದ ಕಾನ್ಸೆಪ್ಟು ನನಗೆಲ್ಲ ನಮ್ಮ ಹಿತೈಷಿಗಳ ಸಹಕಾರ ಅದೆಲ್ಲ ಸೇರಿ ಆಗಿರ್ತಕ್ಕಂಥದ್ದು. ಒಂದು 4 ಅದು ಇವೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು. ಗಾನವಿ, ಸುಭದ್ರೆ. ಗಾನವಿ ನಮ್ಮ ದೇವಣಿ ಆಕಳು ಕ್ರಾಸ್ ಗೀರ್ ಹಾಕಿದ್ದು. ಸೊ ಆಲ್ಮೋಸ್ಟ್ ಇಲ್ಲಿ ನಮ್ಮ ಹತ್ತಿರದ ಗೋಮಾತೆ ಯಾವುದು ಅಂತ ಹೇಳಿದ್ರೆ ದೇವಣಿನೇ. ಸ್ವಲ್ಪ ದೇವಣಿ ತಳಿ, ದಿಯೋನಿ ಅಂತ ಕರೀತಾರೆ, DUONI. ದೇವಣಿ ತಳಿಗಳು. ಸ್ವಲ್ಪ ಚಿತ್ರದುರ್ಗ ಹೋದ್ರೆ ಹಳ್ಳಿಕಾರು, ಮಲೆನಾಡು ಕಡೆ ಹೋದ್ರೆ ಮಲೆನಾಡು ಗಿಡ್ಡ, ಪುಂಗನೂರು ಹತ್ರ ಹೋದ್ರೆ ಪುಂಗನೂರು, ಹೀಗೆ. ಇಲ್ಲಿ ನಮ್ಮ ದೇವಣಿ. ಸೊ ಹಾಗಾಗಿ ವಿಶೇಷತೆ ಸರ್, ಇದು ಇಲ್ಲಿಯ ಮೂಲ ತಳಿ. ಆಮೇಲೆ ಇಲ್ಲಿರ್ತಕ್ಕಂಥ ತಾಪಮಾನ, ವಾತಾವರಣ, ಆಹಾರ ಪದ್ಧತಿ ಅದಕ್ಕೆ ತುಂಬ ಸುಲಭವಾಗಿ ಒಕ್ಕೊಳ್ಳುತ್ತೆ. ಇಲ್ಲಿ ಹೆಚ್ಚು ಕಮ್ಮಿ ನಾವು 40-42 ಮಧ್ಯೆನೇ ಇರ್ತೀವಿ. ಹಾಗಾಗಿ ಈ ಒಂದು ಬಿಸಿಲಲ್ಲಿ ಇದು ಆರಾಮಾಗಿರುತ್ತೆ. ಆಮೇಲೆ ಈ ಥರ ಆಕಳುಗಳಿಂದ ಹೆಚ್ಚಿನ ನಿರ್ವಹಣೆ ನಮ್ಮ ಕೈಯಿಂದ ಇದು ಎಕ್ಸ್ಪೆಕ್ಟ್ ಮಾಡೋಷ್ಟೇನಿಲ್ಲ. ಸೊ ಹಾಗಾಗಿ ಇವಳು ಗಾನವಿ ಹತ್ರ ಬಂದರೆ ನೋಡಿ ಹಿಂಗೆ ಮಾಡ್ತಾಳೆ. ಹಿಂಗೆ ಮಾಡ್ಬೇಕು ಅವಳಿಗೆ ಯಾವಾಗಲೂ, ಅಂದರೆ ಆಕೆಗೆ ಆನಂದ ಆಗುತ್ತೆ ಒಂಥರ. ಹಾಗಾಗಿ ಈ ಗಾನವಿ ಮಗಳು ಗೋದಾವರಿ, ಇವಳು ಇಲ್ಲೇ ಹುಟ್ಟಿದ್ದು. ಇದು ಸುಭದ್ರೆ, ಸರಯು ಈಗ ಗರ್ಭವತಿ. ಗೋದಾವರಿ ಇದು ಗೀರು ಆಕಳಿಂದ ಇನ್ಸೆಮಿನೇಷನ್ ಮಾಡಿದ್ದು ಗೋದಾವರಿ. ಇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಪರವಾಗಿಲ್ಲ, ಒಂದಷ್ಟು ಮಾರ್ಕ್ಸ್ ಕೊಡ್ಬೋದು ಇದಕ್ಕೆ. 100% ಪ್ಯೂರ್ ಸಿಗೋದು ತುಂಬ ಕಷ್ಟ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಇರೋದ್ರಲ್ಲೇ ನಾವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಸೊ ಹೌದು, ಹಾಗೆ ಆಗುತ್ತೆ. ಹೌದು, ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿರ್ತಕ್ಕಂಥದ್ರಲ್ಲಿ ಭತ್ತದ ಹೊಟ್ಟಿದೆ, ಹಸಿ ಹುಲ್ಲಿದೆ, ಶೇಂಗಾ ಹೊಟ್ಟಿದೆ, ಆಮೇಲೆ ಇಲ್ಲಿ ಶೇಂಗಾ ಹಿಂಡಿ ಇದೆ, ಆಮೇಲೆ ಬೂಸ ಇದೆ. ಇದಿಷ್ಟು ನಾನೇನು ಹೇಳಿದೆ ಅದೆಲ್ಲ ನಮ್ಮ ತೋಟದ ಉತ್ಪನ್ನಗಳೇ.
ಭತ್ತ ಬೆಳಿತೀನಿ, ಭತ್ತದ ಹುಲ್ಲು ನಂಗೆ ಬಣವೆಯಾಗಿ ಸಿಗುತ್ತೆ. ಶೇಂಗಾ ಬೆಳಿತೀನಿ, ಶೇಂಗಾ ಹೊಟ್ಟು ಸಿಗುತ್ತೆ ನನಗೆ. ಶೇಂಗಾ ಬೆಳೆದ ಮೇಲೆ ಅದನ್ನು ಶೇಂಗಾ ಮಾರಾಟ ಮಾಡಲ್ಲ, ಶೇಂಗಾನ ನಾವು ಕೋಲ್ಡ್ ಪ್ರೆಸ್ ಆಯಿಲಲ್ಲಿ ಎಣ್ಣೆ ಮಾಡ್ತೀವಿ. ಕೊಪ್ಪಳ ಸಾವಯವ ಕೃಷಿಕರ ಬಳಗ ಅಂಥೇಳಿ ನಮ್ಮ ಸಮಾನ ಮನಸ್ಕರ ಒಂದು ಗುಂಪಿದೆ. ಕೊಪ್ಪಳ ಸಾವಯವ ಕೃಷಿಕರ ಬಳಗದ ಎಣ್ಣೆ ಗಾಣ ಇದೆ, ಕೋಲ್ಡ್ ಪ್ರೆಸ್ ಆಯಿಲ್. ಅಲ್ಲಿ ತೊಗೊಂಡು ಹೋಗ್ತೀನಿ, ಅಲ್ಲಿ ಶೇಂಗಾ ಹಾಕ್ತೀನಿ, ನನಗೆ ಹಿಂಡಿ ಸಿಗುತ್ತೆ. ಈ ಹಿಂಡಿ ನನ್ನ ಪಶುಸಂಗೋಪನೆಗೆ ಉಪಯೋಗ ಆಗುತ್ತೆ, ಕುರಿಗೆ ಉಪಯೋಗ ಆಗುತ್ತೆ, ಆಕಳಿಗೆ ಉಪಯೋಗ ಆಗುತ್ತೆ. ಸೊ ಆಗ ಭಾಳ ಪೌಷ್ಟಿಕವಾದಂಥದ್ದು. ಆಮೇಲೆ ಭತ್ತದಿಂದ ಕೋಳಿ ನುಚ್ಚು, ಅಕ್ಕಿ ನುಚ್ಚು, ಬೂಸ, ಹೊಟ್ಟು ಎಲ್ಲ ಸಿಗುತ್ತೆ. ನೀವಲ್ಲಿ ನೋಡ್ಬೋದು, ಚೀಲಗಟ್ಟಲೆ ಇದೆ. ಮೇವಿಗೆ ನನಗೆ ಕೊರತೆ ಇಲ್ಲ. ಇಂಥ ಬಿರು ಬಿಸಿಲ ನಾಡಿನಲ್ಲೂ, ಬಯಲು ಸೀಮೆಯಲ್ಲೂ, ನೀರಿಲ್ಲದ ಜಾಗದಲ್ಲೂ ನನಗೆ ಒಣ ಹುಲ್ಲಾಗಲಿ, ಹಸಿ ಹುಲ್ಲಾಗಲಿ, ಮೇವಾಗಲಿ ಕೊರತೆ ಇಲ್ಲ. 4 ಆಕಳು ನನ್ನ ಅಕಸ್ಮಾತ್ ಲೇಬರ್ಗಳು ಬಂದಿಲ್ಲ, ಅವ್ರಿಗೂ ಜಾತ್ರೆ ಅನಿವಾರ್ಯ ಕಾರಣಗಳಿರ್ತವೆ, ಹಂಗಾಗಿ ಬಂದಿಲ್ಲ ಅಂದ್ರೆ ನಾನು ಒಬ್ಬ ಇದನ್ನು 4 ಹ್ಯಾಂಡ್ಲ್ ಮಾಡಬಹುದು. ಆಮೇಲೆ ಆಕಳ ಸಾಕಿದ್ದೀನಿ ಅಂತ ಹೇಳಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದರಲ್ಲೇ ಇನ್ವಾಲ್ವ್ ಆಗ್ಬಿಟ್ಟು ನನ್ನ ಸ್ವತಂತ್ರ, ನನ್ನ ಬದುಕನ್ನು ಬಲಿ ಕೊಡ್ಲೋ ಬದಲು ಇದನ್ನು ಯಾವ ರೀತಿ ನಾನು ಸರಳವಾಗಿ ಮಾಡ್ಬೋದು, ಅದಕ್ಕೂ ತ್ರಾಸಾಗಿರಬಾರ್ದು, ನನಗೂ ತ್ರಾಸಾಗಿರಬಾರ್ದು. ಆ್ಯಸ್ ಎ ಫ್ಯಾಮಿಲಿ ಮೆಂಬರು, ಒಂದೇ ಮನೆ ಕುಟುಂಬದ ಎಲ್ಲರೂ ಹ್ಯಾಪಿಯಾಗಿರ್ಬೇಕು, ಆ ಒಂದು ಪದ್ಧತಿ. ಈ ಪದ್ಧತಿ ನಾನು ಗಮನಿಸಿದ್ದು, ನೋಡಿದ್ದು, ತಿಳ್ಕೊಂಡಿದ್ದು ಅಕ್ಷಯ ಕಲ್ಪ. ಅಲ್ಲಿ 100% ಅಕ್ಷಯ ಕಲ್ಪದ್ದೇ ಅಲ್ಲ ಇಲ್ಲಿ, ಬಟ್ ಅವ್ರದ್ದು ಸಾಕಷ್ಟು ತಗೊಳ್ದಿದ್ದೀನಿ ನಾನು ಇಲ್ಲಿ ವಿಚಾರಗಳು. ಇದು ಗ್ರಿಲ್ ಮಾದರಿ ಆಗಿರ್ಬೋದು, ಆಕಳ ಇಷ್ಟರಲ್ಲೇ ಇರ್ಬೋದು, ಒಂದು ಸಿಂಗಲ್ ಗ್ವಾದ್ಲಿ ಆಗಿರ್ಬೋದು, ಆಮೇಲೆ ಇಲ್ಲಿ ನೀರಿನ ವ್ಯವಸ್ಥೆ ಇರಬಹುದು. ಆಕಳ ಅಲ್ಲಿರುತ್ತೆ, ವಾಪಸ್ ಇಲ್ಲಿಗೆ ಬರಲ್ಲ. ಆ ಗೇಟಿಂದ ಅದನ್ನು ಓಪನ್ ಮಾಡಿಬಿಟ್ರೆ ಅಲ್ಲೇನು ಫೆನ್ಸ್ ಇದೆ ನೋಡಿ, ಆ ಫೆನ್ಸ್ ಒಳಗಡೆ ಇರುತ್ತೆ. ಇಲ್ಲಿ ಚಿರತೆ ಆಕಳನ್ನು ಎಳ್ಕೊಂಡು ಹೋಗುತ್ತೆ, ಅಷ್ಟು ಇಲ್ಲಿ 2-3 ಇವೆ ಇಲ್ಲಿ. ಹಾಗಾಗಿ ಸೇಫ್ಟಿ ಇರಬೇಕು. ಇದನ್ನ ಓಪನ್ ಮಾಡಿಬಿಟ್ರೆ ಹೊರಗಡೆ ಓಪನ್ ಆಗ್ಬಿಡುತ್ತೆ. ಅಲ್ಲೂ ಕೂಡ ಒಂದು ಗ್ರಿಲ್ ಹಾಕಿ ಮೇಲ್ಗಡೆ ಸೋಲಾರ್ ಹಾಕಿದ್ದೀನಿ. ಹಾಗಾಗಿ ನಾನು ಇಲ್ಲ ಅಂತ ಹೇಳಿದ್ರು ತನ್ನ ದೇಹ ತೂಕದ 10% ಅಷ್ಟೇ ತಿನ್ನೋದಿದು. ಸರಿಯಾಗಿ ಇದಕ್ಕೆ ಹಾಕ್ಬಿಟ್ಟು ಮೇವು, ನೀರು ಎಲ್ಲ ಇರುತ್ತೆ, ಓಡಾಡಕ್ಕೆ ಅದು ಬಿಸಿಲಿರುತ್ತೆ, ಅಲ್ಲದು ಸೇಫ್ ಆಗಿರುತ್ತೆ. ನಾನು 2-3 ದಿನ ರಜೆ ಹಾಕಿದ್ರು ನಾನು ಇಲ್ಲಿ ಕಾಲು ಇಡಲಿಲ್ಲ ಅಂತ ಹೇಳಿದ್ರು ಸೆಗಣಿ ಗಂಜಲಲ್ಲಿ ಬೀಳುತ್ತೆ, ಹೋಗ್ತಾ ಇರುತ್ತೆ. ಇಲ್ಲಿ ಸಾಕಷ್ಟು ಮೇವು, ನೀರು ಇರುತ್ತೆ, ಅದಕ್ಕೆ ತೊಂದರೆ ಆಗಲ್ಲ. ಆಲ್ಮೋಸ್ಟ್ ಆ ಪರಿಸ್ಥಿತಿಗಳು ಬಂದಿಲ್ಲ. ಆಮೇಲೆ ಇದು ಬಹಳ ಸುಲಭ. ಅಲ್ಲಿಂದ ನಾನು ಗಾಡಿ ತೊಗೊಂಬಂದು ಮೇವಿಲ್ಲಿ ಹಾಕ್ಬಿಡ್ತೀನಿ. ಅಲ್ಲೇ ಹಿಂಡಿ, ಅಲ್ಲೇ ಆದಷ್ಟು ಎಲ್ಲ ಕೈಗೆ ಇಟ್ಕೋತಾರ. ಅಲ್ಲಿ ಪೈಪ್ ಇದೆ, ನೀರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಮೇವಾಯಿತು, ನೀರಾಯಿತು, ನೆರಳಾಯಿತು, ಓಡಾಡಕ್ಕೆ ಅನುಕೂಲ ಆಯಿತು. ಹಾಗಾಗಿ ಅವು ಹ್ಯಾಪಿ, ನಾವು ಹ್ಯಾಪಿ, ನಮಗೂ ಜಾಸ್ತಿ ರಿಸ್ಕ್ ಇಲ್ಲ. ಈ ಲಕ್ಷ್ಮಿ ಅಂತ ಕುರಿ ಈ ಸಲ 2 ಹಾಕ್ತು. ಕುರಿ ಒಂದು 4 ಬ್ಯಾಚ್ ನಾನು ಮಾಡಿದೆ. ಫಸ್ಟ್ 10 ಹಾಕಿದ್ದೆ, ಆಮೇಲೆ 30 ಹಾಕಿದ್ದೆ, 40 ಹಾಕಿದ್ದೆ. ಹೀಗಾಗಿ ಇವಾಗ ಆಲ್ ಔಟು ಆಲ್ ಇನ್ ಮಾಡ್ತಿದ್ದೆ, ಟಗರು ಮಾಡ್ತಿದ್ದೆ. ಇನ್ನು ಮುಂದೆ ನಾನು ಕುರಿಗಳನ್ನು ಮಾಡಬೇಕು ಅಂತ ಮುಂದಿನ ವರ್ಷದ್ದು ಯೋಜನೆ. ಹಾಗಾಗಿ ನಂದೆಲ್ಲ ಸ್ವಲ್ಪ ಬಣವೆಗಳನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಖಂಡ. ಆಮೇಲೆ ಇಲ್ಲಿ ಏನಿದು, ಬನ್ನಿ ಆ ಕಡೆ, ಅದು ಸೆಗಣಿ ಮತ್ತು ಗಂಜಲ ಏನಿದೆಯಲ್ಲ, ದೇಸಿ ಆಕಳದ್ದು ಅಷ್ಟು ಸ್ಮೆಲ್ ಬರಲ್ಲ. ಮೊಸರು ಥರ ದಪ್ಪಾಗಿ ದುರ್ನಾತ ಬರಲ್ಲ. ನೀವು ಇಲ್ಲಿ ಗಮನಿಸ್ಬೋದು, ಯಾವುದೇ ಸ್ಮೆಲ್ ಇಲ್ಲ. ಆಮೇಲೆ ಅದು ಅಲ್ಲಿ ಸೆಗಣಿ ಬಂದು ಅಲ್ಲಿ ಕಚ್ಕೊಳ್ಳುತ್ತೆ. ಇಲ್ಲಿ ತನಕ ಇಲ್ಲಿ ಫ್ಲ್ಯಾಟ್ ಸ್ಟೀಪ್ ಏನು ಕೊಟ್ಟಿಲ್ಲ ನಾನು. ನಾಳೆ ಅದಕ್ಕೆ ಗರ್ಭಚೀಲ ಒಂದು ಕಡೆ ಕುತ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕೆ ತೊಂದರೆ ಆಗುತ್ತೆ. ಫ್ಲ್ಯಾಟ್ 4 ಅಡಿ, ಆಮೇಲೆ 1 ಅಡಿ ಈ ಥರ ಕಚ್ಕೊಳ್ಳುತ್ತೆ, ಸೆಗಣಿ ಅಲ್ಲಿ ಬಂದಲ್ಲಿ ಕಚ್ಕೊಳ್ಳುತ್ತೆ. ಆಮೇಲೆ ಕೆಳಗಡೆ 2 ಕಡೆಯಿಂದ ಗಂಜಲ ಹೋಗೋದಕ್ಕೆ ಪ್ಯಾಸೇಜು. ಸೊ ಟ್ರಾನ್ಸ್ಪೋರ್ಟೇಷನ್ ಲಾಸ್ ಆಗಲ್ಲ. ಸೊ ಇಲ್ಲೇನು ಗಲೀಜಾಗಲ್ಲ, ಅದನ್ನು ತುಳ್ಕೊಳ್ಳಲ್ಲ. ಹಿಂದ್ಗಡೆ ಹಾಕುತ್ತದು ಗಂಜಲ ಆ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ, ಅದು ಒಂದು ಕಡೆ ಶೇಖರಣೆ ಆಗುತ್ತೆ ಹಿಂದ್ಗಡೆ. ಅದನ್ನು ನಾವು ತೊಗೊಂಡು ಹೋಗಿ ನಮ್ಮದೇ ಆದಂತಹ ಎರೆಹುಳು ಗೊಬ್ಬರಕ್ಕೆ ಹಾಕಿರ್ತೀವಿ. ಆಲ್ಮೋಸ್ಟ್ ಎರೆಹುಳು ಗೊಬ್ಬರ ನಮ್ಮದೇ ಎರೆಹುಳು ಗೊಬ್ಬರ, ನಮ್ಮದೇ ಕಾಂಪೋಸ್ಟು, ನಮ್ಮದೇ ಒಂದು ಓನ್ ಮೆನ್ಯೂರ್, ಬೇಸಲ್ ಡೋಸ್ ಅಂತ ಏನು ಕರಿತೀವಿ ನಾವು. ಅದು ಅದರಲ್ಲಿ ಹಿಂಡಿನೂ ಬರುತ್ತೆ, ಬೇವು, ಒಂದು ಸಾಕಷ್ಟು ಬೇವಿನ ಮರಗಳಿಲ್ಲಿ. ಈ ಏರಿಯಾ ಫುಲ್ಲು ನಮ್ಮ ತಾವರೆಗೆರೆ, ಕುಷ್ಟಗಿ, ಕೊಪ್ಪಳ, ಇಲ್ಲೆಲ್ಲ ಬೇವಿನ ಮರದ ಹಣ್ಣು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನೀವು ಕುಷ್ಟಗಿ APMC ಆಗಿರ್ಬೋದು, ಕೊಪ್ಪಳ APMC ಆಗಿರ್ಬೋದು, ಸಿನ್ನೂರು ತಾವರೆಗೆರೆ APMC ಆಗಿರ್ಬೋದು, ಅಲ್ಲಿ ಬೇವಿನ ಹಣ್ಣಿನ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಬೇರೆ APMCಗಳಲ್ಲಿ ಸಿಗ್ತವೆ, ಬಟ್ ಈ ಟೆಕ್ಸ್ಚರು, ಈ ಸೈಜು, ಈ ಕಲರು, ಈ ಘಾಟು ಇಲ್ಲೇ ಜಾಸ್ತಿ, ಅಂದರೆ ಅಷ್ಟು ಬಿಸಿಲಿದೆ ಇಲ್ಲಿ. ಸೊ ಹಾಗಾಗಿ ಇವು ನಮ್ಮ ಎರೆಹುಳು ತೊಟ್ಟಿ. ಸುತ್ತಲೂ ಒಂದಷ್ಟು ಬಳ್ಳಿಗಳು ಹಾಕಿದ್ದೀನಿ. ಬೇಸಿಗೆ ಕಾಲ ಓಕೆ, ನಮ್ಮದೇ ತೆಂಗಿನ ಗರಿಗಳು ನೋಡ್ಕೊಂಡು ಇರೋದ್ರಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು, ಹೆಚ್ಚಿನ ಶ್ರಮ ಇಲ್ಲದೆ ಆ ಥರ. ಸೆಗಣಿ ಮತ್ತು ಗಂಜಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಕಾಂಪೋಸ್ಟನ್ನು ಇಲ್ಲಿ ಹಾಕ್ತೀವಿ. ಎರೆಹುಳುಗಳು ಮೇಂಟೈನ್ ಮಾಡ್ತೀವಿ. ಅಲ್ಲಿ ನೀರು ಬಿಟ್ಟಾಗ ಒಂದು 5 ನಿಮಿಷ ನೀರು ಇಲ್ಲೂ ಸ್ಪ್ರಿಂಕ್ಲರ್ ಆಗುತ್ತೆ, ಆ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸುತ್ತರದ ಬಳ್ಳಿಗಳು, ಗರಿಗಳನ್ನು ಹಾಕ್ಕೊಂಡಿದ್ದೀವಿ. ಸೊ ನಮ್ಮದೇ ಗೊಬ್ಬರ, ನಮ್ಮದೇ ಬೀಜ, ನಮ್ಮದೇ ಮಾರಾಟ, ಈ 3 ತತ್ವಗಳು ಇಲ್ಲಿ ಶ್ರೀ ಫಾರ್ಮಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಬೀಜಕ್ಕೆ ಹೊರಗಡೆ ಹೋಗಲ್ಲ, ಗೊಬ್ಬರ ಹೊರಗಡೆ ಪಾಕೆಟ್ ತಂದು ಸುರಿಯೋ ಅಷ್ಟು ಅನಿವಾರ್ಯತೆಗಳಿಲ್ಲ. ಈಗ ಇಲ್ಲೇನು ಕಾಣುತ್ತಲ್ಲ 20x8, ಇಲ್ಲೊಂದು ಮಿನಿಮಮ್ 10 ಟ್ರ್ಯಾಕ್ಟ್ರಿ ಇದೆ. ಇದು ನೋಡಿ, ಇಷ್ಟು ಹೈಟ್ ಬರುತ್ತೆ ನಮ್ಗೆ, 5 ಅಡಿ, ಕೆಳಗಡೆ 2 ಅಡಿ ಇದೆ. ಸೊ ಇಷ್ಟು ಆಲ್ರೆಡಿ ಸ್ಟೋರೇಜ್ ಇದೆ. ಮುಂಗಾರಿಗೆ ನಾನು ಸಿದ್ಧನಾಗಿದ್ದೀನಿ.
ಇದು ಮುಂಗಾರಲ್ಲಿ ಇಲ್ಲೊಂದು 10 ಟ್ರ್ಯಾಕ್ಟರ್ ಅಲ್ಲೊಂದು 10 ಟ್ರ್ಯಾಕ್ಟರ್ 20 ಟ್ರ್ಯಾಕ್ಟರ್ ಸಾಕು ನನಗೆ ಸದ್ಯಕ್ಕೆ, ಮತ್ತೆ ಬರ್ತಾ ಇರುತ್ತೆ ದಿನಾಗ್ಲೂ. ಸೊ ಇದು ಸಗಣಿ ಗೊಬ್ಬರ ಮತ್ತೆ ನಮ್ಮ ಕೃಷಿ ಪಳೆಯುಳಿಕೆಗಳು ಏನೇನಿವೆ, ಮೆಕ್ಕೆಜೋಳದ್ದಾಗಿರ್ಬೋದು, ಸಜ್ಜೆದಾಗಿರ್ಬೋದು, ಶೇಂಗಾದಾಗಿರ್ಬೋದು, ಅಲಸಂದೆದಾಗಿರ್ಬೋದು, ಅದನ್ನೆಲ್ಲ ಹಾಕಿ ಲೇಯರ್ ಬೈ ಲೇಯರ್, ಒಂದು ಲೇಯರ್ ತರಗೆಲೆಗಳು ಕಸಗಳು, ಒಂದು ಲೇಯರ್ ಸಗಣಿ, ಈ ರೀತಿ ವಿಧಾನದಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವ ವಿಧ ಏನು ಇದು ಎರೆಹುಳ ಮಾತ್ರ ಅಥವಾ ಎರೆಹುಳು ತೊಟ್ಟಿ, ಆ ಕಡೆ ಕಾಂಪೋಸ್ಟ್ ಪಿಟ್ಟು. ಆ್ಯಕ್ಚುಲಿ ನಾವು ಗಿಡಗಳಿಗೆ ಒಂದು ಬೇಸಲ್ ಡೋಸ್ ಅನ್ನೋ ವಿಧಾನನ ಅನುಸರಿಸ್ತೀವಿ. ಅದನ್ನು ನೀಲಂ ದತ್ತ ಪಾಬೋಯಿ ಗ್ರೀನ್ಸ್ ಅಸ್ಸಾಮಿಂದ ಕಲ್ತ್ಕೊಂಡ್ಬಂದ್ವಿ. ಅನಂತ್ ತೀರ್ಥಪಾಟಿ ಅವರು ಅದ್ರ ಬಗ್ಗೆ ಸಾಕಷ್ಟೆಲ್ಲ ಬರೆದು ಪ್ರಯೋಗಗಳನ್ನು ಮಾಡಿ, ಅದರಲ್ಲಿ ಎರೆಹುಳ ಗೊಬ್ಬರನೂ ಒಂದು ಕಾಂಪೋನೆಂಟು. ಅಂದ್ರೆ ಏನೇನು ಇದರಲ್ಲಿ ಇರುತ್ತೆ ಈ ಗೊಬ್ಬರದಲ್ಲಿ? ಎರೆಹುಳು ಗೊಬ್ಬರ, ಬೂದಿ, ಬೋನ್ ಮಿಲ್ಲು, ಫಿಶ್ ಟಾನಿಕ್ಕು, ಎರೆಜಲ, ಇವನ್ನೆಲ್ಲ ಮಿಕ್ಸ್ ಮಾಡಿ ನಾವು ಗಿಡಕ್ಕೆ ಹಾಕ್ತಕ್ಕಂಥದ್ದು. ಸೊ ಇದು ಡೈರೆಕ್ಟ್ ಆಗಿ ಎಲ್ಲದನ್ನು ಮಿಕ್ಸ್ ಮಾಡಿರ್ತೀವಲ್ಲ ಇದರಲ್ಲಿ. ಸೊ ಹಾಗಾಗಿ ಅದನ್ನ ಹಾಕಿದ್ರೆ ಅದ್ರಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಆಲ್ಮೋಸ್ಟ್ ಎಲ್ಲ ಬಂತು ಸರ್. ಎಷ್ಟು ತಿಂಗಳಿಗೆ ಅದು? ಈ ಬಿಸಿಲಲ್ಲಿ ಏನಿಲ್ಲ ಅಂದ್ರೂ ಒಂದು 3 ತಿಂಗಳಂತೂ ಬೇಕು ಸರ್. ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಒಂದು 2 ತಿಂಗಳಲ್ಲಿ ನಾವು ಹ್ಯಾಂಡಲ್ ಮಾಡಬಹುದು. ಅದಕ್ಕೆ ಆದ ಶ್ರಮಯ ಬೇಕಾಗುತ್ತೆ. ನಾವು ಹಾಗೆ ಒಂದು ಲೆಕ್ಕಕ್ಕೆ ಮಾಡಿದ್ರೆ ಮಾಡ್ಬೋದು. ಅಲ್ಲಿ ನೀವು ಗಮನಿಸ್ಬೋದು, ಇದು ನಮಗೆ ಮಲ್ಲೇಶಪ್ಪ ಬಿಸಿರೊಟ್ಟಿ, ಹಿರೇಗುಂಜಾಳ ಗ್ರಾಮ, ಭಾಳ ಅದ್ಭುತ ರೈತರು. ಅವರು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಘನಾಮೃತ. ಈ ಥರ ಆಲ್ಮೋಸ್ಟ್ ಎವ್ರಿ ಡೇ ಈ ಥರದೊಂದು ಮಾಡಿ 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 ಒಂದೊಂದು ಕಡೆ ಇಟ್ಬಿಡ್ತೀವಿ. ಅಂದ್ರೆ ಘನಾಮೃತನ ಕೈಯಲ್ಲಿ ಚೆನ್ನಾಗಿ ಕಲಸೋದು. ಹಾಂ, ಸಗಣಿನ ಚೆನ್ನಾಗಿ ಕಲಸೋದು. ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಹಿಟ್ಟು, ಅದು ಹಾಕಿದ್ರೂ ಆಯಿತು, ಇಲ್ಲ ಅಂದ್ರೂ ಆಯಿತು. ಕಲಿಸ್ಬಿಟ್ಟು ಈ ಶೇಪಲ್ಲಿ ತೊಗೊಂಬಂದು ಇಟ್ಬಿಟ್ರೆ ಕೆಳಗಡೆ ಕಾಲಕ್ಕೆ ತಕ್ಕಂಗೆ 3 ತಿಂಗಳಿಗೆ 4 ತಿಂಗಳಿಗೆ ಬೇರೆ ಬೇರೆ ಹುಳುಗಳು ಬರ್ತವೆ. ಒಂದು ಟೈಮಲ್ಲಿ ಎರೆಹುಳು ಬರುತ್ತೆ, ಒಂದು ಟೈಮಲ್ಲಿ ಡೊನ್ನೆ ಹುಳುಗಳು ಬರುತ್ತೆ, ಇನ್ನೊಂದು ಕಿಸ್ ಬಗ್ ಅಂತ ಯಾವುದೋ ಇದೆ ಅದು ಬರುತ್ತೆ. ಸೊ ಬೇರೆ ಬೇರೆ ನಮ್ಮ ಅರಿವಿಗೆ ಬಾರದ ಅನೇಕ ಸೂಕ್ಷ್ಮ ಜೀವಿಗಳ ಪ್ರಕ್ರಿಯೆ ಅಲ್ಲಿ ನಡೀತಿರುತ್ತೆ. ಇದು ನಮಗೆ ಒಂದು ಲೆಕ್ಕದಲ್ಲಿ ನಾನು ಇದನ್ನು DAP ಅಂತ ಕರಿತೀನಿ. ಸೊ ಹಾಗೆ, ಸೊ ಇದನ್ನ ನಾವು ಮುಂದೆ ಅದು ಸಣ್ಣ ಪೌಡ್ರ್ ಆಗುತ್ತಲ್ಲ, ಅದನ್ನೇ ಚೀಲದಲ್ಲಿ ತುಂಬ್ಕೊಂಡ್ಬಿಟ್ಟು ನಾವು ಗಿಡಗಳಿಗೆ ಹಾಕೋದ್ರಿಂದ ಸಮಗ್ರ ಪೋಷಕಾಂಶಗಳು ಲಭ್ಯ ಆಗುತ್ತೆ. ಈ ಒಂದು ವಿಧಾನ ನಾನು ಅನುಸರಿಸ್ತಾ ಇದ್ದೀನಿ. ರಿಸಲ್ಟ್ಸು ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ಬೋದು, ಬ್ಯಾಡ್ಬೆರಿ ಚೆರ್ರಿ ಇದೆ. ಆಮೇಲೆ ಇದು ನನ್ನ ಆರ್ಗ್ಯಾನಿಕ್ ಫಾರ್ಮಿಂಗ್ 100% ಸರ್. ಇಲ್ಲಿ ನೋಡಿ, ನೀವು ಇದೇ ಮಾಡಿ. ಆಮೇಲೆ ಇಲ್ಲಿ ಅಗತ್ಯನೂ ಇಲ್ಲ, ನಾವು ಎಲ್ಲಾದ್ರೂ ಒಂದ್ ಕಡೆ ಹಾಕ್ತಕ್ಕಂಥದ್ದು. ಇಲ್ಲಿ ನೋಡಿ, ಈ ತರ ಗಿಡಗಳಿಗೆ ಇದು ಹೇಳಿ ಕೇಳಿ ಬರ ಆಧಾರಿತ. ಇದಕ್ಕೆ ಯಾಕೆ ಯೂರಿಯಾ ಬೇಕು? ಬೇಡ, ಇದು ಬಾರ್ಬರಿಸ್ ಚೆರ್ರಿ ಹೇಳಿ ಕೇಳಿ ಬರ ನಿರೋಧಕ ತಳಿನೇ. ಸೊ ಹಾಗಾಗಿ ಇವಕ್ಕೆಲ್ಲ ಅನಗತ್ಯ. ಎಂಥ ಬಿಸಿಲಲ್ಲೋ ಗುಡ್ಡದಲ್ಲೋ ಕಂಟಿಲೋ ಬೆಳೆದಿರುತ್ತೆ. ಇದು ಗ್ರಾಫ್ಟೆಡ್, ಅದನ್ನ ನಾವು ಹಾಕಿರೋದ್ರಿಂದ ಇಲ್ಲೇನು ನಾವು ಒಂದು ಬಂಡಿ ಗೊಬ್ಬರ ಹಾಕ್ಬಿಟ್ಟಿರ್ತೀವಿ. 1 ಟೈಮ್ ಮೆನ್ಯೂರಿಂಗ್ ಅಂತಾರೆ ಸರ್. JCB ಎಲ್ಲ ತೋಡಿ ಫಸ್ಟ್ ಲೆಫ್ಟ್, ಸೆಕೆಂಡ್ ರೈಟ್, ಮಧ್ಯದಲ್ಲಿ ಹಿಂಗೆ ಮಾಡಿ ಲೂಸ್ ಆದಮೇಲೆ ಅದರಲ್ಲಿ ಒಳಗೆ ಕನಕರಾಯಿನ ಇರ್ತಾರೆ, ಜಾಸ್ತಿ ಬೇಸೋ ಡೋಸ್ ಹಾಕ್ಬಿಡೋದು. ಅದ್ರ ಮೇಲೆ ಮುಚ್ಚಿಬಿಟ್ಟು 1.5 ತಿಂಗಳು ಹಾಗೆ ಬಿಡೋದು. ಒಳಗಡೆ ಒಂದು ಮೈಕ್ರೋ ಕ್ಲೈಮೇಟ್ ರೆಡಿ ಆಗುತ್ತೆ. ಆಮೇಲೆ ನಾವು ಉತ್ಕೃಷ್ಟ ಗುಣಮಟ್ಟದ ಉತ್ಕೃಷ್ಟ ನರ್ಸರಿಯಿಂದ, ನಮಗೆ ಗೊತ್ತಿರೋ ಗ್ಯಾರಂಟಿ ನರ್ಸರಿಯಿಂದ ತಂದು ಒಂದು ಗಿಡ ಹಚ್ಚೋದು. ಸೊ ಯಾವಾಗ ನಾವು ಅಲ್ಲಿ ಡಿಪಾಸಿಟ್ ಮಾಡಿದ್ದೀವಿ, ಒಳ್ಳೆ ತಳಿ ಆಯಿತು, ಒಳ್ಳೆ ಗೊಬ್ಬರ ಆಯಿತು, ಅದು ನಮಗೆ ಬರಲೇಬೇಕು ನಮಗೆ. ಸೊ ಹಾಗಾಗಿ ಆಮೇಲೆ ನೀವು ನೀರು ನಿರ್ವಹಣೆ ಹೆಚ್ಚು ಕಮ್ಮಿ ಆದ್ರೂ ಕೆಳಗಡೆ ಇರ್ತಕ್ಕಂಥ ಒಂದು ಅಭೇದ್ಯ ಪೋಷಕಾಂಶಗಳ ಆಗರ ಅದನ್ನು ಕಾಪಾಡ್ಕೊಳ್ಳುತ್ತೆ. ಕಿರುನೆಲ್ಲಿ ಇದೆ, ಆಮೇಲೆ ಸುರಿನಾಮ್ ಚೆರ್ರಿ ಇದೆ, ಒಂದಷ್ಟು ಬ್ಲ್ಯಾಕ್ ಸುವಿ ಇದೆ, ಬಟರ್ ನಟ್ ಇದೆ. ಅಂದರೆ ಇದು ಮನೆ ಹತ್ತಿರದ ಒಂದು ಹಣ್ಣು ಬನ. ಅರಸೀಕೆರೆ ಕಲಿ ಒಂದು ಫ್ರೂಟ್ ಫಾರೆಸ್ಟ್ ಅಂತ ನಮ್ದು ಅಗ್ರಿ ಟೂರಿಸಂ ಕೂಡ ಇರೋದ್ರಿಂದ ಅನೇಕ ವಿಷಯಾಸಕ್ತರು ಇಲ್ಲಿ ಬಂದು ತಂಗ್ತಾರೆ. ಸೊ ಇಲ್ಲಿಂದ ಹಂಪಿ ಒಂದು 40 ಕಿಲೋಮೀಟ್ರು, ಅಂಜನಾದ್ರಿ 40 ಕಿಲೋಮೀಟ್ರು, ಬಾದಾಮಿ ಒಂದು 70 ಕಿಲೋಮೀಟ್ರು, NH 2 ಕಿಲೋಮೀಟ್ರಿಗೆ ಹತ್ತಿರ ಇದೆ. ಕಾರಲ್ಲಿ ಸೀದಾ ಯಾವುದೇ ಹಂಪು ಇದಿಲ್ಲದೆ ಕ್ಲಿಯರಾಗಿ ಈಸಿಯಾಗಿ ಬಂದ್ಬಿಡ್ತಾರೆ. ಟೋಲ್ ರೋಡು ತುಂಬ ಹತ್ತಿರ ಇದೆ. ಹಾಗಾಗಿ ತುಂಬ ಜನ ಗೊತ್ತಿರೋರು, ಪರಿಸರ ಪ್ರಿಯರು, ಕೃಷಿ ಆಸಕ್ತರು, ಒಂದು ಒಳ್ಳೆ ಪ್ಲೆಸೆಂಟ್ ಅಟ್ಮಾಸ್ಫಿಯರಲ್ಲಿ ಪ್ರೈವೇಟಾಗಿ ಇರಬೇಕು ಅಂತಕ್ಕಂಥ ಅಪೇಕ್ಷೆ ಉಳ್ಳವರು ನಮ್ಮ ತೋಟದಲ್ಲಿ ಬಂದು ತಂಗ್ತಾರೆ. ಅಲ್ಲೇ ಮನೆ ಇದೆ. ಸೊ ಹಂಗಾದಾಗ ಅವ್ರಿಗೆ ಬಂದಾಗೆಲ್ಲ ಇಲ್ಲಿ ಹಣ್ಣುಗಳು ಸಿಗಲಿ, ಎಲ್ಲ ಥರ ಹಣ್ಣುಗಳು ಎಲ್ಲ ಸೀಸನಲ್ಲಿ ಇರಲಿ ಅಂತಕ್ಕಂಥದ್ದು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಯಾವ್ಯಾವುದು ಅವೈಲೇಬಲ್ ಇದೆ ಅದನ್ನೆಲ್ಲ ಹಾಕೊಂಡು ಹೋಗ್ತಾ ಇದ್ದೀನಿ. ಲಿಸ್ಟಿಂಗ್ ಮಾಡಿಲ್ಲ, ಮತ್ತೆ ಇದು ಜಾಸ್ತಿ ಆಗ್ತಾನೆ ಇರುತ್ತೆ ಇದು ಹಾಗೆ. ಸೊ ಹಾಗಾಗಿ ಒಂದೊಂದು ಸಿಗುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಒಂದು ಹಲಸಿನ ಲೈವ್ ಮ್ಯೂಸಿಯಂ ಮಾಡ್ಕೊಂಡಿದ್ದೀನಿ, ಮಾವಿನ ಲೈವ್ ಮ್ಯೂಸಿಯಂ ಮಾಡ್ಕೊಂಡಿದ್ದೀನಿ. ಆ ಕಡೆ ನೀವು ನೋಡಬಹುದು. ಖಂಡಿತ. ಬಟ್ ಎಲ್ಲ ಸ್ಪೆಷಲ್ ವೆರೈಟೀಸ್ ಜಾಸ್ತಿ ಪ್ರಿಫರ್ ಮಾಡಿದ್ದೀರಾ? ಹೌದು. ಈ ತಾಕು ಶುರು ಮಾಡಿ 1 ವರ್ಷ ಆಯ್ತು ಅಷ್ಟೇ. ಪ್ರತಿ ವರ್ಷನೂ ಒಂದೊಂದು ತಾಕನ್ನ ಸೃಷ್ಟಿ ಮಾಡ್ತೇವೆ. ಒಂದು ತಾಕು ನಾವಿಲ್ಲಿ ರೆಡಿ ಮಾಡಬೇಕು ಅಂದ್ರೆ ಇಲ್ಲಿರೋ ಚಾಲೆಂಜಸ್, ಬಂಡೆಗಳನ್ನು ತೆರವು ಮಾಡಬೇಕು, ಕೆಳಗಡೆ ಹಾಸ್ ಬಂಡೆ ಇದೆಯಾ ಚೆಕ್ ಮಾಡ್ಕೋಬೇಕು.
ಸೊ ಅದನ್ನೆಲ್ಲ ನೋಡ್ಕೊಂಡು ಭೂಮಿ ಹದ ಮಾಡಿಕೊಂಡು ಗುಂಡಿಗಳನ್ನು ತೋಡಿ ಗೊಬ್ಬರಗಳನ್ನು ಹಾಕಿ ಅದನ್ನು ಮುಚ್ಚಿ ಅದಕ್ಕೆ 1.5 ತಿಂಗಳು ಕಾದು ಈ ರೀತಿ ನಾವು ಒಂದೊಂದೇ ತಾಕನ ಹಂತ ಹಂತವಾಗಿ ಸಾವಧಾನವಾಗಿ ರೆಡಿ ಮಾಡ್ಕೊಂಡು ಇಲ್ಲೊಂದು ಒಂದು ಸುಮಾರು 13 ಬೇರೆ ಬೇರೆ ವೆರೈಟಿ ತಾಕುಗಳಿದೆ. ಸೊ 1-2 ವರ್ಷ 2 ತಾಕು ಮಾಡಿದೆ, ನನ್ನ ಕೆಪಾಸಿಟಿ ಇತ್ತು ಅವಾಗ, ಭೂಮಿ ಚೆನ್ನಾಗಿ ಹದವಾಗಿತ್ತು. ಹಾಗೆ ಸ್ವಲ್ಪ ಕಷ್ಟ ಇದ್ದಾಗ ಒಂದೇ ತಾಕು ಮಾಡಿದ್ದೀನಿ. ಆಗ ಇದು ಜಸ್ಟ್ ಒಂದು ರೀಸೆಂಟಾಗಿ ಮಾಡಿರ್ತಕ್ಕಂಥದ್ದು. ಇದು ನಮ್ಮ ವೃಕ್ಷ ಗುರುಗಳು ಶಿವನಾಪುರ ರಮೇಶ್ ದೇವನಹಳ್ಳಿ, ತೇಜ ನರ್ಸರಿ ಸಂಸ್ಥಾಪಕರು. ಆಮೇಲೆ ನಾಟ್ ಓನ್ಲಿ ಕಮರ್ಷಿಯಲ್, ಅವ್ರ ಪಾಪ ತುಂಬ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನರ್ಸರಿನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನನಗೆ ಸಾಕಷ್ಟು ವಿಚಾರಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಇವಾಗೆಲ್ಲ ಗಿಡಗಳಿದೆ ಅಂತ ಹೇಳಿದ್ರೆ ಸಾಹೇಬ್ರದೇ, ಇದು ಶಿವನಾಪುರ ರಮೇಶ್ ಅವ್ರದ್ದೇ. ಸುದೈವ ಬಂದಿದ್ರು, ಅವ್ರ ಕೈಯಲ್ಲೇ ಅವ್ರದ್ದೇ ಗಿಡ ನಡೆಸಿದೆ. ಸೊ ಆಮೇಲೆ ಇದು ನೀವು ನೋಡ್ಬೋದು, ಈ ಒಂದು ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಹೀಗೆ ಮೃಗಾಲಯಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಹುಲಿ, ಸಿಂಹ, ಬೇರೆ ಬೇರೆ ಇದಕ್ಕೆಲ್ಲ ಸ್ಪಾನ್ಸರ್ಸ್ ಲಿಸ್ಟ್ ಇತ್ತು. ಈ ಇಸವಿಯಲ್ಲಿ ಈ ಒಂದು ಪರ್ಟಿಕ್ಯುಲರ್ ಮೃಗವನ್ನು ಇಂಥವರು ಇಷ್ಟು ಕೊಡುಗೆ ಕೊಟ್ಟು ಸಾಕ್ತಾ ಇದ್ದಾರೆ ಅಂತ ಹೇಳಿ ಅವರ ಹೆಸರನ್ನ ಅಲ್ಲಿ ಹಾಕಿದ್ರು. ಸೊ ಹಾಗಾಗಿ ಅದು ನೋಡಿ, ಯಾಕೆ ರೈತರ ಹತ್ರ ಈಗ ಮೊದಲೇ ದುಡ್ಡಿರಲ್ಲ, ನಾನು ತೋಟ ಮಾಡಬೇಕು ಅಂತ ಆಸೆ, ದುಡ್ಡಿರಲ್ಲ, ಹಿಂಗೆಲ್ಲ ಇರುತ್ತಲ್ಲ, ಇದನ್ನ ಯಾಕೆ ನಾ ಕ್ರ್ಯಾಕ್ ಮಾಡಬಾರ್ದು ಅಂತೇಳಿ ನಮ್ಮ ಹತ್ರನೂ ದುಡ್ಡಿಲ್ಲ, ಸಾಕಾಗೋಷ್ಟು. ಈಗ ಮಾಡಬೇಕು ಅಂದ್ರೆ ಇಲ್ಲೊಂದು 10 ಕೋಟಿ ಇಟ್ಟರು ಖರ್ಚಾಗೋಷ್ಟು ಎಲ್ಲ ಕೆಲಸಗಳಿವೆ. ಇಲ್ಲಿ ಅನ್ಕೊಂಡಿದ್ದೆಲ್ಲ ಮಾಡೋಕ್ಕಾಗಲ್ವಲ್ಲ, ನಮ್ಮ ಹಾಸಿಗೆದಷ್ಟು ಕಾಲು ಚಾಚಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ 1,000 ರೂಪಾಯಿಗೆ ಒಂದು ಗಿಡ, 250 ರೂಪಾಯಿ ಒಂದು ಗಿಡ ಆಗುತ್ತೆ, 250 ರೂಪಾಯಿ ಒಂದು ಗೊಬ್ಬರ ಆಗುತ್ತೆ, 250 ರೂಪಾಯಿ ನಿರ್ವಹಣೆ ಆಗುತ್ತೆ, 250 ರೂಪಾಯಿ ಆವರ್ತನ ನಿಧಿ. ಸೊ ಹಾಗಾಗಿ 1,000 ರೂಪಾಯಲ್ಲಿ ಅವ್ರದ್ದೊಂದು ಬೋರ್ಡು ಒಂದು ನೆಡ್ತಾರೆ, ಅವ್ರದ್ದೊಂದು ಗಿಡ. ಸೊ ಈಗ ಹೆಚ್ಚು ಕಮ್ಮಿ ಒಂದು 300 ಗಿಡ ಇದೆ, 3 ಲಕ್ಷ ನನಗೆ ಬಂದಿದೆ. ಒಬ್ಬ ರೈತನಿಗೆ 3 ಲಕ್ಷ ಬಂತು ಅಂದರೆ ಲೆಕ್ಕ ಹಾಕೊಳ್ಳಿ, ಗಿಡಗಳು ಬಂತು. ಸೊ ಹೀಗೂ ಕೂಡ ನಾವು ಮಾಡಬಹುದು. ಆದರೆ ಅದಕ್ಕೆ ನಾವು ಸಂಪರ್ಕ, ಒಡನಾಟ, ಕಮ್ಯುನಿಕೇಷನ್ನು, ಎಲ್ಲರ ಹತ್ರ ನಾವು ಮಾತಾಡ್ತಿರ್ಬೇಕು ಕಂಟಿನ್ಯೂಸು. ಆಮೇಲೆ ಅವ್ರಿಗೆ ಮನವರಿಕೆ ಆಗಬೇಕು. 1,000 ರೂಪಾಯಿ ಅಂದರೆ ತುಂಬ ದೊಡ್ಡ ಅಮೌಂಟ್ ಏನಲ್ಲ. ಎಲ್ಲೆಲ್ಲೋ ಯಾವ್ಯಾವುದಕ್ಕೋ ಖರ್ಚು ಮಾಡ್ತಿರ್ತಾರೆ. ಅವರ ಹತ್ತಿರದ ರೈತನ ತೋಟಕ್ಕೆ ಹೋಗಿ 1,000 ರೂಪಾಯಿ ಕೊಟ್ಟು ನನ್ನ ಹೆಸರಲ್ಲಿ ಒಂದು ಗಿಡ ನೆಡಪ್ಪ ಅಂತ ಹೇಳಿದ್ರೆ, ವೃಕ್ಷ ಸಮುದಾಯನೂ ಇರಬೇಕು ಜೊತೆಗೆ, ರೈತ ಒಬ್ಬರೇ ಅಂತಲ್ಲ, ಸೊಸೈಟಿನೂ ರೈತನ ಜೊತೆ ಬೆಂಬಲವಾಗಿ ನಿಂತರೆ ಅವನು ಎಷ್ಟು ಬೇಕಷ್ಟು ಸಾಧನೆ ಮಾಡಬಹುದು. ಆ ಒಂದು ಮಾದರಿನ ನಾನಿಲ್ಲಿ ಸೃಷ್ಟಿ ಮಾಡೋಣ ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗಾಗಿ ಅನೇಕ ಜನ ಮಾಡಿದರೆ ಈ ರೀತಿ ತಮ್ಮ ಹೆಸರಲ್ಲಿರೋ ಒಂದು ಗಿಡ ಇಲ್ಲಿ ನೆಡೋದ್ರಿಂದ ಅವಾಗವಾಗ ಈ ಕಡೆ ಹತ್ತಿರದಲ್ಲಿ ಬಂದಾಗ ಬಂದು ನೋಡ್ತಾರೆ, ಒಡನಾಟ ಹೆಚ್ಚಾಗುತ್ತೆ. ಬಂದಿರೋರು ಸುಮ್ಮನೆ ಬರಲ್ಲ, ನಂದಿಲ್ಲಿ ವ್ಯಾಲ್ಯೂ ಅಡಿಷನ್ಸ್ ಏನೇನಿದೆ, ನಿಮ್ಮ ಹತ್ರ ಏನು ಸಿಗುತ್ತೆ ಹೇಳಿ ಅಂತ ತೊಗೊಂಡು ಹೋಗ್ತಾರೆ. ಸೊ ರೀಟೇಲ್ ಪ್ರೈಸ್ ರೈತನಿಗೆ ಸಿಗೋದ್ರಿಂದ ಇವೆಲ್ಲ ಒಂದು ಸಮಗ್ರ ಕೃಷಿಯಲ್ಲಿ ಎಲ್ಲವೂ ಒಂದಕ್ಕೊಂದು ಪೋಣಿಸಿದಂತೆ ಹಾಸುಹೊಕ್ಕಾಗಿರಬೇಕು. ಹಾಗಾದ್ರೆ ಸಮಗ್ರ ಕೃಷಿ ಸಕ್ಸಸ್ ಆಗೋದು. ಆಗಲಿ ಸರ್. ಇದು ನಮ್ಮ ಬಣವೆ ಭತ್ತದ್ದು. ಸಾಕು, 1-2 ವರ್ಷ ಆಗೋಗುತ್ತೆ. ಭತ್ತ ಬೆಳೀತಾ ಇರ್ತೀವಿ, ಬಣವೆ ಆಗ್ತಾ ಇರುತ್ತೆ, ಹಸಿ ಹುಲ್ಲು ಇರುತ್ತೆ. ಹಾಗಾಗಿ ಮತ್ತು ಮನೆ ಎದುರುಗಡೆ ಸ್ವಲ್ಪ ತರಕಾರಿಗಳು, ಇಲ್ಲಿ ನೋಡಿ ನುಗ್ಗೆ. ತೋಟದ ಮಧ್ಯದಲ್ಲಿ ಒಂದು ಮನೆ ಇರಬೇಕು ಅಂತ ಆಸೆ ಇತ್ತು. ಹಾಗಾಗಿ ಮನೆ ಕಟ್ಟಬೇಕಾದ್ರೆ ಮತ್ತು ಇಲ್ಲಿ ನಮ್ಮ ಸ್ಟೋರೇಜ್ ಯೂಸ್ ಮಾಡ್ಕೋಬೋದಲ್ಲ ಅಂತ ಹೇಳಿ ಮನೆಯ ಕೆಳಗಡೆ ನಮ್ಮ ಸಂಗ್ರಹ ಕೊಠಡಿ, ಮೌಲ್ಯವರ್ಧನಾ ಕೊಠಡಿ ಮತ್ತು ಬೀಜ ಬ್ಯಾಂಕ್, ಹೌದು, ಮನೆ ಕೆಳಗಡೆನೆ. ಸೊ ಕಾಂಪ್ಯಾಕ್ಟ್ ಆಗಿ ನಾವೆಲ್ಲೂ ದೂರ ಹೋಗೋಷ್ಟಿಲ್ಲ, ತಂಪಿರುತ್ತೆ, ಕೆಳಗಡೆನೂ ಬಂಡೆ, ಮೇಲ್ಗಡೆನೂ ಇರುತ್ತೆ, ತಂಪಿರುತ್ತೆ. ಇಲ್ಲಿ ಆರಾಮಾಗಿ ಹೆಣ್ಮಕ್ಳು ತಮ್ಮ ಮೌಲ್ಯವರ್ಧನೆ ಕೆಲಸಗಳು ಮಾಡಬಹುದು. ಆಮೇಲೆ ಇಲ್ಲಿ ಸಾಕಷ್ಟು ವ್ಯಾಲ್ಯೂ ಅಡಿಷನ್ಗಳು ಮಾಡಬಹುದು. ಹೌದು, ಮೌಲ್ಯವರ್ಧನೆ, ಶೇಂಗಾ ಸಾಣಿಸೋದಿರ್ಬೋದು, ಬೇರೆ ಬೇರೆ ಕೆಲಸಗಳು. ಇವರು ಹಂಚಾಳಪ್ಪ ಜವಾರಿ ಬೀಜ ಬ್ಯಾಂಕು. ಇವನ್ನ ನಾವು ಉತ್ತರ ಕನ್ನಡ ಜವಾರಿ ಮ್ಯಾನ್ ಅಂತಾನೆ ಕರಿತೀವಿ. ನಮ್ಮ ಆತ್ಮೀಯ ಮಿತ್ರ ದಿ ಹಂಚಾಳಪ್ಪ ಹಿರೇಮನಿ ಸ್ಮರಣಾರ್ಥ ನಾವಿಲ್ಲಿ ಬೀಜ ಬ್ಯಾಂಕ್ ಮಾಡಿದ್ದೀವಿ. ಈತ ಇಲ್ಲಿಂದನೇ ಒಂದು 14 ಕಿಲೋಮೀಟರ್ ದೂರ ಯಲಮಗೇರಿ ಅಂತಿದೆ, ಹಿರಕಲ್ಗಡ ಹೋಬಳಿಲಿ. ಯಲಮಗೇರಿಲಿದ್ದ ಮಾಜಿ ಮೆಂಬರ್ ಕೂಡ ಹೌದು. ಬಟ್ ಯಾವಾಗಲೂ ಜವಾರಿ ಅಂತ ಹೇಳ್ತಾನೆ ಇದ್ದ. ಒಂದೇ ಆದ ಒಂದು ಸಣ್ಣದ ಜವಾರಿ ಬೀಜ ಬ್ಯಾಂಕ್ ಮಾಡ್ಕೊಂಡಿದ್ದ. ಮತ್ತೆ ಆತನ ಕಾಲಾವಧಿ ನಂತರ ಅವನ ಸ್ಮರಣಾರ್ಥ ನಾವು ಅವರಿಗಿಲ್ಲ, ಬ್ರೈನ್ ಟ್ಯೂಮರ್ ಆಗಿ ಎಲ್ಲ ನಾವೆಲ್ಲ ಸಾಕಷ್ಟು ಹೆಣ್ಗಾಡೋದು ಮತ್ತು ದೈವಲೀಲೆ. ಹಾಗಾಗಿ ಹೌದು, ಇದು ಮಣ್ಣಿನೊಂದಿಗೆ ಮಾತುಕತೆ ತಂಡ ಇದೆ ನಮ್ಮದು, ಅದರಲ್ಲೂ ಬಹಳ ಆಕ್ಟಿವ್ ಆಗಿದ್ದ. ನಮ್ಮ ಮಣ್ಣಿನೊಂದಿಗೆ ಮಾತುಕತೆ ತಂಡ ಅಂತಕ್ಕಂಥದ್ದು ಸಮಾನ ಮನಸ್ಕರ ರೈತರ ವೇದಿಕೆ. ಸೊ ನಾವೆಲ್ಲ ಸೇರಿ ಇವನ ಹೆಸರಲ್ಲೇ ಒಂದು ಬೀಜ ಬ್ಯಾಂಕನ್ನು ಇವನು ಆದಮೇಲೂ ಕೂಡ ಮುಂದುವರಿಸ್ಕೊಂಡು ಹೋಗೋಣ ಅಂಥೇಳಿ ನಮ್ಮ ಮಣ್ಣಿನೊಂದಿಗೆ ಮಾತುಕತೆ ತಂಡ ಈ ಹಂಚಾಳಪ್ಪ ಹಿರೇಮನಿ ಸ್ಮರಣಾರ್ಥ ಜವಾರಿ ಬೀಜ ಬ್ಯಾಂಕು ಶ್ರೀ ಫಾರ್ಮಲ್ಲಿ ಸ್ಥಾಪನೆ ಮಾಡ್ತು. ಖಂಡಿತ. ಹಾಂ ಸರ್, ಇಲ್ಲಿ ನಿಮಗೆ ಕಾಣಿಸಬಹುದು ಜವಾರಿ ಬೀಜ ಬ್ಯಾಂಕ್.
ಈ ಬೀಜ ಬ್ಯಾಂಕ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಇದು ಉಚಿತ, ಕಮರ್ಷಿಯಲ್ ಏನಲ್ಲ, ರೊಕ್ಕ ಕೊಡೋದು ತಗೊಳ್ಳೋದು ಲೇವಾದೇವಿ ವ್ಯವಹಾರ ಈ ಸಿಸ್ಟಮಲ್ಲಿ ಇಲ್ಲ. ಹೌದಾ? ಖಂಡಿತ. ನಾನು ಒಂದಷ್ಟು ಬೀಜಗಳನ್ನು ಉತ್ಪಾದನೆ ಮಾಡ್ತೀನಿ. ಟೊಮೆಟೊ ಇದೆ, ಬೆಂಡೆ ಇದೆ, ಆಮೇಲೆ ಅಮರಂತಸ್ ದಂಟು, ಕೆಂಪು ದಂಟು, ಬಿಳಿ ದಂಟು ಇದೆ. ಇವು ಒಂದಿಷ್ಟು ನಮ್ಮ ಬೆಳೆದಲ್ಲಿ. ಇವೆಲ್ಲ ಡ್ರೈ ಲ್ಯಾಂಡಲ್ಲಿ ಸೂಕ್ತವಾಗಿರ್ತಂಥ ಹತ್ತಿರದ ಬೆಳೆಗಳು, ಎಲ್ಲೋ ಕಾಶ್ಮೀರಲ್ಲಿರೋ ಬೀಜ ಅಲ್ಲ. ಸುತ್ತಮುತ್ತಲು ನಮ್ಮ ರೈತರೇ ಸಮಾನ ಮನಸ್ಕರು ಬೆಳೀತಕ್ಕಂಥ ಬೀಜಗಳನ್ನು ಎಕರೆಗಟ್ಟಲೆ ಬೆಳೆದಿರ್ತಾರೆ. ಒಂದು ಅರ್ಧ ಕೆ ಜಿ ಕೊಡ್ತಾರೆ. ಆಮೇಲೆ ಇದು ರೈತಿಗೆ ನೀವು ಹಳ್ಳಿಗಳಲ್ಲಿ ಹೋಗಿ ಬೀಜಕ್ಕೆ ಅಂತ ಹೋದರೆ ಹಂಗೆ ತೊಗೊಂಡು ಹೋಗು ಅಂತಾರೆ. ಈಗಲೂ ಹಳ್ಳಿಗಳಲ್ಲಿ ಹಿರಿಯರು, ಅಜ್ಜ ಅಜ್ಜಿ ಅವರೆಲ್ಲ ಬೀಜಗಳನ್ನು ಇಟ್ಕೊಂಡಿರ್ತಾರೆ. ನಾವು ಬೀಜಕ್ಕೆ ಬಿತ್ತಕ್ಕೆ ಅಂತ ಹೋದ್ರೆ ಹಂಗೆ ತೊಗೊಂಡು ಹೋಗಪ್ಪ ಅಂತಾರೆ, ದುಡ್ಡು ಇಸ್ಕೊಳ್ಳಲ್ಲ. ಅದನ್ನೇ ನಾವಿಲ್ಲಿ ಮಾಡಿರೋದು, ಹೊಸದಾಗಿ ಏನಿಲ್ಲ. ಆಮೇಲೆ ಇದು ಬೀಜ ಎಷ್ಟು ಥರದ ಬೀಜ, ಯಾವ ಲಿಸ್ಟು, ಇದನ್ನು ನಾವು ಸ್ಪಷ್ಟವಾಗಿ ಕೊಡೋಕ್ಕಾಗಲ್ಲ. ಯಾಕಂದರೆ ಇದು ಹಿಂಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ. ನೇಟಿವ್ ಆಗಿ ಏನೇನು ಅವೈಲೇಬಲ್ ಇರುತ್ತೋ, ಯಾರ್ಯಾರು ತಂದು ಕೊಡ್ತಾರೋ ಹಾಗೆ. ಯಾರಾದರೂ ಬರ್ಬೋದು, ಡೋರ್ ಓಪನ್ ಇರುತ್ತೆ, CCTV ಇದೆ, ನಿಮ್ಗೆ ಯಾವ್ದು ಬೇಕು ಒಂದು ಹಿಡಿ ತೊಗೋಬೋದು. ಯಾಕಂದರೆ ಇದು ಓಪನ್ ಪಾಲಿನೇಷನ್. ನೀವು ಇದನ್ನು ತೊಗೊಂಡು ಹೋದರೆ ಒಂದು ಸಣ್ಣ ಪ್ರಮಾಣದಲ್ಲಿ ಬೆಳ್ಕೊಂಡು ಆಮೇಲೆ ಎನ್ಲಾರ್ಜ್ ಮಾಡ್ಕೋಬೋದು. ಈಗ ಇಲ್ಲಿ ಮಲೇಶಪ್ಪ ಬಿಸಿ ರೊಟ್ಟಿ ಅವರು ಪ್ಯೂರ್ ಬ್ಯಾಡಗಿ ಚಿಲ್ಲಿ, ಕಡ್ಡಿಗಾಯಿ ಬ್ಯಾಡಗಿ ಚಿಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಇದರಲ್ಲಿ 120 ಮೇಲೆ ಬೀಜ ಇರುತ್ತೆ. ಇದಿಷ್ಟು ಕೊಟ್ಟಿದ್ದಾರೆ ನೋಡಿ, ಹೆಚ್ಚು ಕಮ್ಮಿ ಎಷ್ಟು 1000 ಆಗ್ಬೋದು ಇದರಲ್ಲಿ. ಇದನ್ನು ಉಚಿತವಾಗಿ ಹಿಂಗೆ ಮಾಡಿ ಯಾರು ರೈತರು ಬರ್ತಾರಪ್ಪ ಕೊಟ್ಟುಬಿಡು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಆಸಕ್ತರ ರೈತರು. ಇನ್ನು ಮಳೆ ಬೆಳೆ ಆಗೋದಕ್ಕೆ ಕಾರಣ ಹೀಗೆ ಇಲ್ಲಿರ್ತಕ್ಕಂಥ ಬೀಜ ಕಲೆಕ್ಟ್ ಆಗಿರೋದೆಲ್ಲ ನಮ್ಮ ಸಮಾನ ಮನಸ್ಕರ ರೈತರ ತೋಟದಲ್ಲಿ ಬೆಳೆದಿರ್ತೀವಿ. ಒಡ್ಡ ಮೇಲೆ ಬೆಳೆದಿರೋದು, ತಿಪ್ಪೆಯಲ್ಲಿ ಬೆಳೆದಿರೋದು, ಮೇನ್ ಪ್ಲಾಟಲ್ಲಿ ಬೆಳೆದಿರೋದು ಹಾಗೆ. ಸೊ ಈ ರೀತಿ ಒಂದಷ್ಟು ಬೀಜ ಬ್ಯಾಂಕನ್ನು ಪ್ರಯತ್ನ ಮಾಡಿ ಅವರು ಜನ ಇಲ್ಲೇ ಬರಬೇಕು, ಬೇಕಾಗಿದ್ದನ್ನು ತೊಗೊಂಡು ಹೋಗಬೇಕು. ವಾಟ್ಸಪ್ಪಲ್ಲಿ ಒಂದು ಫೋಟೋ ಹಾಕಿ ಇಂಥ ದಿನ ವಾಪಸ್ ಕೊಡ್ತೀವಿ, ನೈತಿಕ ಹೊಣೆಗಾರಿಕೆ ಹೊತ್ತು ಇಂಥ ದಿನ ವಾಪಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಾಟ್ಸಪ್ ಅಷ್ಟೇ. ಹೌದು, ಯಾಕಂದರೆ ಇದನ್ನು ಮೇಂಟೈನ್ ಮಾಡೋಕ್ಕೆ ಒಬ್ಬರು ಆಫೀಸರು, ಅಕೌಂಟೆಂಟು ಆ ಥರದ್ದೇನೂ ಇಲ್ಲ. ಓಪನ್ ಫಾರ್ ಆಲ್, ಓಪನ್ ಇರುತ್ತೆ, ಯಾವಾಗಾದರೂ ಬನ್ನಿ, ಇದೆ ತೊಗೊಂಡು ಹೋಗಿ ಒಂದು ಫೋಟೋ ಹಾಕಿ, ಸಿಂಪಲ್. ಈ ಥರದ್ದು ಕಾನ್ಸೆಪ್ಟ್. ಈ ಥರ ಕಾನ್ಸೆಪ್ಟು ಪ್ರತಿಯೊಂದು ಹಳ್ಳಿಗಳಲ್ಲೂ ಇದ್ದರೆ ಯಾರು ಅಂಗಡಿಗೆ ಬೀಜ ತೊಗೊಂಬರೋಕ್ಕೆ ಹೋಗಲ್ಲ. ಅದು ಕಮರ್ಷಿಯಲಿ ಇವಾಗ ಏನಾಗಿದೆ, ಈಗ ಹೊಸದಾಗಿ ಯಾರಾದರೂ ಅಗ್ರಿಕಲ್ಚರ್ ಮಾಡಬೇಕು ಅಂದರೆ ಬೀಜದ ಅಂಗಡಿಗೆ ಹೋಗ್ತಾರೆ. ಬೀಜದ ಅಂಗಡಿಯಲ್ಲಿ ಯಾವ್ದು ಸಿಗುತ್ತೆ, ಕೆಲವೊಂದು ಕಂಪ್ನಿಗಳ ಬ್ರ್ಯಾಂಡೆಡ್ ಹೈಬ್ರಿಡ್ ಬೀಜಗಳೇ ಸಿಗೋದು, ಜವಾರಿ ಬೀಜ ಕಷ್ಟ ಸಿಗೋದು. ಹಾಗಾಗಿ ಈ ಥರದ್ದು ಅಲ್ಲಲ್ಲ ಇತ್ತು ಅಂತ ಹೇಳಿದ್ರೆ ಬೀಜದ ಸ್ವಂತಿಕೆ ನಮಗಾಗುತ್ತೆ. ಸೊ ಬೀಜ ನಾವು ಓನ್ ಆಯಿತು ಅಂತ ಹೇಳಿದ್ರೆ ಗೊಬ್ಬರನೂ ಓನ್ ಮಾಡ್ಕೊಳ್ಳೋಣ, ಬೆಳೆ ನಿರ್ವಹಣೆನೂ ಓನ್ ಮಾಡ್ಕೊಳ್ಳೋಣ, ಮಾರಾಟನೂ ಓನ್ ಮಾಡ್ಕೊಳ್ಳೋಣ. ಸೊ ಒಂದು ಸ್ವಾವಲಂಬನೆ ಪ್ರೇರಣೆ ಗೆಳೆಯನೇ, ಹಾಗಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಜವಾರಿ ಬೀಜ ಬ್ಯಾಂಕ್ ಒಳ್ಳೆದಾಗಲಿ, ರೈತರು ಇದನ್ನ ಸದುಪಯೋಗಪಡಿಸ್ಕೊಳ್ಳಿ. ಇದು ಜವಾರಿ ಬೀಜ ಬ್ಯಾಂಕ್ ಕಾನ್ಸೆಪ್ಟು. ಇದು ಉಚಿತ, ಯಾರಾದರೂ ಬರ್ಬೋದು, ತೊಗೊಂಡ್ಬೋದು, ಹೋಗ್ಬೋದು. ಈಗ ಬನ್ನಿ ಮಾರಾಟಕ್ಕೆ ಕರ್ಕೊಂಡು ಹೋಗ್ತೀನಿ. ಇದು ನನ್ನ ಫುಡ್ ವರ್ಲ್ಡು, ಮೆಟ್ರೋ ಎಲ್ಲ. ರೈತ ಕೇವಲ ರೈತನಾಗಿ ಉಳಿಬಾರ್ದು. ನಾವು ಬರೀ ಬೆಳೆ ಬೆಳಿತೀವಿ, ಯಾವುದೋ ಒಂದು ವ್ಯವಸ್ಥೆ ಕೊಟ್ಬಿಡ್ತೀವಿ. ಹಂಗೆ ರೈತ ಉದ್ಯಮಿ ಆಗಬೇಕು. ತನ್ನ ಬೆಳೆಯನ್ನು ಮೌಲ್ಯವರ್ಧನೆ ತಾನು ಏನು ಬೆಳಿತಾನೆ ಇಲ್ಲ, ಮಾರುಕಟ್ಟೆ ಸೃಷ್ಟಿಸ್ಕೋಬೇಕು ಅಂತ ಹೇಳ್ತೀನಿ ನಾನು. ಆಮೇಲೆ ತನ್ನ ಹೌದು, ಯಾಕಂದ್ರೆ ಹೌದು, ಈಗ ನಿಮ್ಮ ಮನೆಯಲ್ಲಿ ಶೇಂಗಾ ನಿಮ್ಗೆ 1 kg ಸಾಕಪ್ಪ, 1000 kg ನಾನು ಬೆಳೆದಿರ್ತೀನಿ ತಂದು ನಿಮ್ಮ ಮನೇಲಿ ಇಡೋಕ್ಕಾಗಲ್ಲ. ನೀವು ಎಷ್ಟು ಆತ್ಮೀಯರು ಇದ್ರೂ 1000 kg ನಿಮ್ಗೆ ಅಗತ್ಯ ಇಲ್ಲ. ಸೊ ಹಾಗಾಗಿ ನಾವು ಯಾವ ರೀತಿ ಮಾರ್ಕೆಟ್ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಮಾದರಿ ನಾವು ಮಾಡ್ಕೊಂಡಿದ್ದೀವಿ. ಇದು ಎಲ್ಲದಕ್ಕೂ ಪ್ರೇರಣೆ ನಮ್ಮ ಮಣ್ಣಿನೊಂದಿಗೆ ಮಾತುಕತೆ ತಂಡ ಮತ್ತು ಕೊಪ್ಪಳ ಸಾವಯವ ಕೃಷಿಕರ ಬಳಗ. ಸೊ ಹಾಗಾಗಿ ಇಲ್ಲಿ ಇದು ನನ್ನ ಆಚಾರ್ ಸಣ್ಣಕ್ಕಿ ಅಂತಕ್ಕಂಥದ್ದು ಬ್ರ್ಯಾಂಡು. ಮತ್ತಿಲ್ಲಿ ಗಮನಿಸಬಹುದು, ಇಲ್ಲಿ ಅಕ್ಕಿ ಚೀಲ ನಿಮ್ಮ ಹೆಸರಿಲ್ಲ, ಆಚಾರ್ ಸಣ್ಣಕ್ಕಿ ಇಲ್ಲ, ಫೋಟೋ ಇಲ್ಲ. ನಾನು ಅದನ್ನು ಹಾಕಿದ್ರೆ 30 ರೂಪಾಯಿ ಎಕ್ಸ್ಟ್ರಾ ನಾನು ಗ್ರಾಹಕರು ಹೊರೆ ಹಾಕಬೇಕಾಗತ್ತೆ. ಇವೆಲ್ಲ ಬಹಳ 7 ರೂಪಾಯಿ ಒಂದು ಚೀಲ ಅಷ್ಟೇ. ಚೀಲ ಅವಿನ ರೋಡಿಗೆ ಹೋಗಿ ಚೀಲಗಳು ತೊಗೊಂಡು ಲೋಕಲ್ ಮಿಲ್ಲಲ್ಲಿ ನನ್ನ ಅಕ್ಕಿನ ಇದನ್ನ ಮಾಡಿಸ್ಕೊಂಡು ಬಂದು ಇದೆಲ್ಲ ಸೇರಿ ಒಂದು 4 ದಿನದ ಓಡಾಟ. ಹೌದು, ನಾನು RNR ಮೂಲತಳಿ. ಇದು 10 kg. ಈಗ ತೊಗೊಂಡು ಹೋಗಿರೋ ಫಸ್ಟ್ ಟೈಮ್ ತೊಗೊಂಡು ಹೋಗಿರೋರ್ಗೆ 25 ಕಚ್ಚಿ ಕೊಟ್ಬಿಟ್ಟು ಅವರಿಗೆ ಅಸಮಾಧಾನ ಆಗ್ಬೋದು. ಫಸ್ಟ್ ಟೆಸ್ಟ್ ಮಾಡಲಿ, 10 kg ಸಾಕು. 10 kg ಸರ್, ಇದು 70 ರೂಪೀಸ್ ಪರ್ kg. ನೀವು 1000 kg ತೊಗೊಳ್ಳಿ, 1 kg ತೊಗೊಳ್ಳಿ, 70 ರೂಪಾಯಿ. 100% ಆರ್ಗ್ಯಾನಿಕ್. ನಾ ಹೇಳಿದ್ನಲ್ಲ, KSOCಯಿಂದ ಪ್ರಮಾಣಿತ. ಹಾಗಾಗಿ ಬಂದು ಚೆಕ್ ಮಾಡ್ತಿರ್ತಾರೆ, ಕ್ವಾಲಿಟಿ ಕಂಟ್ರೋಲ್ ನಡೀತಿರುತ್ತೆ. ಆಮೇಲೆ ನಮ್ದು ಇಲ್ಲಿ ಗೋ ಆಧಾರಿತ ಕೃಷಿ ನಾವು ಮಾಡ್ತಿರೋದು. ನಾವು ಬಂಪರ್ ಬೆಳೆ ಏನು ಬರಲ್ಲ ಕಂಪೇರ್ ಟು ಅವರಿಗೆ. ಒಂದು ಲೆಕ್ಕದಲ್ಲಿ ಕಳಪೆ ಏನಿಲ್ಲ, ಒಂದು ಲೆಕ್ಕದಲ್ಲಿ ಒಂದು ಮೀಡಿಯಂ ಇಳುವರಿ ಬರುತ್ತೆ. ಅದರಲ್ಲಿ ಏನು ಭತ್ತ ಬೆಳಿತೀನಲ್ಲ, ನಾನು ಅದನ್ನ ಅಕ್ಕಿ ಮಾಡಿಸಿ 10 kg ಮಾಡಿ ಮಾರಾಟ ಮಾಡ್ತೀನಿ. ಇದರಲ್ಲಿ ಏನಾಗುತ್ತೆ, ನಾವು ಪ್ರೋಸೆಸಿಂಗಲ್ಲಿ ನನಗೆ ಹೊಟ್ಟು ಸಿಗುತ್ತೆ, ನನ್ನ ಪಶುಸಂಗೋಪನೆಗೆ ಆಗುತ್ತೆ, ಕೋಳಿನಿಗೆ ಸಿಗುತ್ತೆ, ನನ್ನ ಕೋಳಿಗಳಿಗೆ ಅನುಕೂಲ ಆಗುತ್ತೆ, ನುಚ್ಚು ಸಿಗುತ್ತೆ, ನನ್ನ ಶ್ವಾನ ಪಡೆ ಏನಿದೆ ಅದಕ್ಕೆ ಅನ್ನ ಆಗುತ್ತೆ, ಫೈನ್ ಕ್ವಾಲಿಟಿ ನನ್ನ ಗ್ರಾಹಕರಿಗೆ
ನನಗೆ ಉಪಯೋಗ ಆಗುತ್ತೆ. ಇಲ್ಲಿ 70 ರುಪೀಸ್ kg. ನಾನು ಸಾವಯವ ಅಂದ್ಬಿಟ್ಟು 1000 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಅದೇನು ಆ ಥರದ್ದೇನಿಲ್ಲ. ಕೈಗೆಟುಕುವ ಯೋಗ್ಯ ಬೆಲೆ. ಇಲ್ಲಿ ಬೆಳೆಯೋ ರೈತನಿಗೂ ಈಸಿ ಆಗಿರಬೇಕು, ಆಮೇಲೆ ಕೊಡುವ ಗ್ರಾಹಕರು ಅವ್ರದ್ದು ಹಾರ್ಡ್ ಅರ್ನ್ ಮನಿ ಇರುತ್ತೆ, ಎಲ್ಲಿಂದನೂ ಬಂದಿರಲ್ಲ ಅವ್ರಿಗೂ ಕೈಗೆಟುಕುವ ಯೋಗ್ಯ ದರ ಇರಬೇಕು. ಹಾಗಾಗಿ 70 ರುಪೀಸ್ ಇಟ್ಸ್ ಓಕೆ. ನೀವು ಶೆಟ್ಟಿ ಅಂಗಡಿಯಲ್ಲಿ ಕೇಳಿದ್ರು 55, 60, 65ರಲ್ಲಿ ಇರುತ್ತೆ ಒಳ್ಳೆ ಅಕ್ಕಿ. ಇದು ನಂದು 70 ರೂಪಾಯಿ, ನಂದು ವ್ಯಾಲ್ಯೂ ಅಡಿಷನ್ಸು ಹಾಗಿರುತ್ತೆ. ಹಾಗಾಗಿ ಸೊ ಅದು ಅಕ್ಕಿ ಆಯಿತು. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಗೆ ಇದು ನೋಡಿ, ನಿಂಬೆ ಉಪ್ಪಿನಕಾಯಿ ಮೌಲ್ಯವರ್ಧನೆ. ನಿಂಬೆ ಬೆಳೆಗಾರರು ಒಬ್ರು ಇದ್ದಾರೆ ಇಲ್ಲೇ ಕಾಮನೂರಲ್ಲಿ, ಅನಂತ್ ತೀರ್ಥ ಪ್ಯಾಟಿ ಅಂತ ಹೇಳಿ, ನಮ್ಮ ಮನೆಯೊಂದಿಗೆ ಮಾತುಕತೆ ತಂಡದ ಸಕ್ರಿಯ ಸದಸ್ಯರು. ಅವರೇ ಬೆಳೆದಿರ್ತಕ್ಕಂಥ ನಿಂಬೆ ಹಣ್ಣನ್ನು ಹೆಚ್ಚಿ ಹೋಳು ಮಾಡಿ ಮೆಣಸಿನಕಾಯಿ ಮಲ್ಲಪ್ಪನಿಂದ ತಗೊಂಡು, ಮಲ್ಲಪ್ಪ ಕಾಮನೂರು ಅವನು ನಮ್ಮ ಬಳಗದ ಸದಸ್ಯನೇ. ಹೀಗೆ ನಮ್ಮಲ್ಲೇ ಸೇಲ್ ಮಾಡಿಕೊಂಡು ನಿಂಬೆ ಉಪ್ಪಿನಕಾಯಿ ಮಾಡ್ತಾರೆ. 50 ರುಪೀಸ್ ಒಂದು ಬಾಟಲ್. ಇದು ಅವರ ವಸ್ತುಗಳು ಇಲ್ಲಿ ಇರುತ್ತೆ. ಅವರ ತೋಟದಲ್ಲಿ ನನ್ನ ಅಕ್ಕಿಯೂ ಇರುತ್ತದೆ. ಹಾಗಾಗಿ ನಮ್ಮ ಬಳಗದಲ್ಲಿ ಅಲ್ಲಲ್ಲಿ ಅನೇಕ ಮಾರಾಟ ಕೇಂದ್ರಗಳು ಇವೆ. ನೀವು ಕೇಳಿದ್ರಲ್ಲ ಮಾರಾಟ ಕೇಂದ್ರದಕ್ಕೆ ಬಾಡಿಗೆ ಹೆಂಗೆ ಏನು ಅಂತ ಹೇಳಿ, ಇವೇ ನಮ್ಮ ಮಾರಾಟ ಕೇಂದ್ರ. ಇದೇ ನನ್ನ ಮೆಟ್ರೋ ಫುಡ್ ವರ್ಲ್ಡ್. ಇಷ್ಟು ದೂರ ಯಾರೇ ಬರ್ತಾರೆ ಈ ಒಂದು ಬಂಡೆನಾಡಲ್ಲಿ, ಬಯಲುಸೀಮೆಯಲ್ಲಿ? ನಿಮ್ಗೆ ಆಶ್ಚರ್ಯ ಆಗಬಹುದು, ಕಾರ್ ತಗೊಂಡು ಬೈಕ್ ತಗೊಂಡು ನನ್ನ ಟೈಮನ್ನು ಕೇಳಿಕೊಂಡು ಮುದ್ದಾಂ ಬರ್ತಾರೆ. ನೀವು ನಿಮ್ಮ ಧನವನ್ನು ಮೆಡಿಕಲ್ ಸ್ಟೋರ್ಗೆ ಇಡ್ತಿರೋ, ಒಳ್ಳೆ ಆಹಾರಕ್ಕೆ ಇಡ್ತಿರೋ, ಅದು ನಿಮ್ಮ ಆಯ್ಕೆ. ತಿಳಿದವರು, ವಿದ್ಯಾವಂತರು, ಆರ್ಗ್ಯಾನಿಕ್ ಬಗ್ಗೆ ನಾಲೆಜ್ ಇರೋರು, ಗೊತ್ತಿರೋರು, ಆರೋಗ್ಯದ ಬಗ್ಗೆ ಹೆಚ್ಚಿನ ವಿಶೇಷ ಆಸಕ್ತಿ ಇರೋರು ನೈಸರ್ಗಿಕ ಉತ್ಪನ್ನಗಳನ್ನು ಖರೀದಿಸ್ತಾರೆ. ಮತ್ತು ನೈಸರ್ಗಿಕ ಉತ್ಪನ್ನಗಳಿಸಲು ಅನೇಕ ಬ್ರ್ಯಾಂಡ್ಗಳಿವೆ. ಸೊ ಹಾಗಾಗಿ ಮೂಲ ಪತ್ತೆ, ಈ ರೈತರು ಇದನ್ನು ಮಾಡ್ತಿದ್ದಾರೆ ಅಂತ ಕನ್ಫರ್ಮ್ ಇರುತ್ತಲ್ಲ, ಅಲ್ಲಿ ಹುಡುಕೊಂಡು ಬರ್ತಾರೆ. ನಿಮ್ಮ ಹತ್ರ ಗುಣಮಟ್ಟ ಇದೆ, ಕ್ವಾಲಿಟಿ ಇದೆ, ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವು, ಆರ್ಗ್ಯಾನಿಕ್ ಫುಡ್ ಅಂತ ಹೇಳಿದ್ರೆ ಅದಕ್ಕೆ ಬೇಡಿಕೆ ಇದ್ದೇ ಇರುತ್ತೆ. ನಾವು ಸಂಪರ್ಕ. ಆಮೇಲೆ ಇದು ಜೇನುತುಪ್ಪ. ಇದು ನೋಡಿ 300 ಗ್ರಾಮ್ ಇದೆ. 1 ಗ್ರಾಮ್ 1 ರೂಪಾಯಿ, 300 ಗ್ರಾಮ್ 300 ರೂಪಾಯಿ. ಹೀಗೆ ಪರಿಶುದ್ಧ ಮಲ್ಟಿಫ್ಲೋರಾ ಜೇನು ನಿಮಗೆ ಅಂಗಡಿಗಳಲ್ಲಿ ನಿಮಗೆ 10 kgನೂ ಸಿಗುತ್ತೆ, 500 kgನೂ ಸಿಗುತ್ತೆ. ನಾವು ಆ ಥರ ಎಲ್ಲ ಇದನ್ನು ಪ್ರಾಡಕ್ಟ್ ಮಾಡೋಕ್ಕಾಗಲ್ಲ. ಅವು ಇಲ್ಲಿರ್ತಕ್ಕಂಥ ಹೂವುಗಳಿಗೆ ಆಹಾರ ಮೇವೆಲ್ಲ ಅದಕ್ಕೆ ಸಿಗುತ್ತೆ. 3 ತಿಂಗಳಿಗೋ 4 ತಿಂಗಳಿಗೋ ನಮ್ಗದು ಎರಿಗಳು ತುಂಬುತ್ತೆ. ಅದರಿಂದ ನಮ್ಗೆ ಭಾಳ ಅಂದರೆ 1-1.5 kg ಸಿಗ್ಬೋದು 3 ತಿಂಗಳಿಗೆ 4 ತಿಂಗಳಿಗೆ. ಅಷ್ಟೇ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಹಾಗಾಗಿ ಅಲ್ಲಲ್ಲಿ ನಾವು ನಮ್ಮ ಪೆಟ್ಟಿ ಜೇನುಗಳನ್ನ ಹಿಡ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ, ಇಲ್ಲಿ ಇದ್ದಿದ್ದೆಲ್ಲ ಖಾಲಿ ಆಗ್ಬಿಡುತ್ತೆ. ನಾವು ಜೇನು ಹಿಡಿದಿದ್ದು ಒಂದು ಫೋಟೋ ಹಾಕಿದ್ವಿ ವಾಟ್ಸಪ್ಪಲ್ಲಿ, ಫೇಸ್ಬುಕ್ ಅಂತ ಹೇಳಿದ್ರೆ ಫೋನ್ ಪೇನು ಬಂದ್ಬಿಡುತ್ತೆ ನಮಗೆ ಟ್ರೆಂಡ್ ಅಂತ. ಅದಕ್ಕೆ ತುಂಬ ಭಾಳ ಬೇಗ ಖರ್ಚಾಗುತ್ತೆ. ಮಾರುಕಟ್ಟೆ ಸಮಸ್ಯೆ ನಮಗೆ ನಮ್ಮ ಮೌಲ್ಯವರ್ಧನೆ ಉತ್ಪನ್ನಗಳಿಗೆ ಇಲ್ಲ. ಅದನ್ನ ನಾವು ಇತ್ತೀಚೆಗೆ ಅಂದ್ರೆ ಸ್ಟಾರ್ಟಿಂಗ್ ಒಂದು 2-3 ವರ್ಷ ಆಗುತ್ತೆ. ಇದು ನನ್ನ ತೊಗರಿ ಬೆಳೆ, ಇದು ನನ್ನ ಪ್ರೈಮ್ ಶೇಂಗಾ ಎಣ್ಣೆ. ನನ್ನ ಶೇಂಗಾ ಬೆಳೆಗಾರ, ಭತ್ತ ಮತ್ತು ಶೇಂಗಾ ಹಾಗೂ ತೊಗರಿ ನಂದು. ಹಾಗಾಗಿ ಅನ್ನ ಎಲ್ಲರೂ ತಿಂತಾರೆ, ಭತ್ತ ಬೆಳಿತೀನಿ, ಶೇಂಗಾ ಎಣ್ಣೆ, ಆಲ್ಮೋಸ್ಟ್ ಎಣ್ಣೆ ಎಲ್ಲರ ಮನೆ ಒಗ್ಗರಣೆಗೆ ಬೇಕೇ ಬೇಕು ಎಣ್ಣೆ, ತೊಗರಿ ಬೆಳೆ ಅಂತೂ ಬೇಕೇ ಬೇಕು. ಸೊ ಹಾಗಾಗಿ ಜನ ತಿನ್ನುವುದನ್ನು ರೈತ ಬೆಳೆಯಬೇಕು. ಕೆಲವೊಂದು ಫ್ರೂಟಿಗೆ ಹೊಸದಾಗಿ ಬರ್ತಿದೆ ಬೇರೆ ಯಾವ್ಯಾವುದೋ ಫ್ಯಾನ್ಸಿ ಹೆಸರುಗಳಲ್ಲಿ, ಅದನ್ನ ನಾವು ಬೆಳೆದ್ರೆ ಜನ, ನಾವು ಆಗಲಿ ನೀವಾಗಲಿ ಜನ ಆಗಲಿ ಅದನ್ನು ಯೂಸ್ ಮಾಡಿರಲ್ಲ. ಅವ್ರಿಗೆ ಯೂಸ್ ಮಾಡೋಕ್ಕೆ ಹಚ್ಚಬೇಕು, ಕಷ್ಟ ಆಗುತ್ತೆ ನಮ್ಮ ಮಾರಾಟ ಮಾಡೋಕ್ಕೆ. ಹಾಗಾಗಿ ರೆಗ್ಯುಲರ್ ರೂಟೀನಲ್ಲಿ ಜನ ಯಾವುದನ್ನು ಬೆಳೀತಾರೋ ಅದನ್ನು ಬೆಳೆದ್ರೆ ನಮಗೆ ಈಸಿಯಾಗಿ ರೊಟೇಷನ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ಸೊ ಹಾಗೆ ತೊಗರಿ ಬೆಳೆ, ಎಣ್ಣೆ ಮತ್ತು ಅಕ್ಕಿ ನನ್ನ ಮೌಲ್ಯವರ್ಧನ ಉತ್ಪನ್ನಗಳು. ಆಮೇಲೆ ಇಲ್ಲಿ ನಂದು ಸ್ಟೋರೇಜು, ಒಂದಷ್ಟು ಟೆಂಟ್ಗಳಿವೆ, ಲೈಫ್ ಜಾಕೆಟ್ಸ್ ಇದೆ ಅಲ್ಲಿ. ಸೊ ದೊಡ್ಡ ಕೆರೆ ಇದೆ, ಆ ಟೆಂಟ್ಗಳಲ್ಲಿ ಒಂದು 100 ಜನ ಮಲ್ಕೋಬೋದು. ಆ ರೀತಿ ಒಂದೊಂದು ಟೆಂಟಲ್ಲಿ 4-4 ಜನ ಮಲ್ಕೊಳ್ತಾರೆ. ಅನೇಕ ತರಬೇತಿ ಶಿಬಿರಗಳು, ನಿಸರ್ಗ ಶಿಬಿರಗಳು ಮಾಡ್ತಾ ಇರ್ತೀನಿ. ದೂರದಿಂದ KREC, ಶಿವಮೊಗ್ಗ, ಆ ಥರ ಬೇರೆ ಬೇರೆ ಕಡೆಯಿಂದ ಆಸಕ್ತ ರೈತರು ತಂಡೋಪತಂಡವಾಗಿ ಬರ್ತಾರೆ. ಕೃಷಿ ವಿಜ್ಞಾನ ಕೇಂದ್ರಗಳು ನನಗೆ ಸಹಾಯ ಮಾಡ್ತು. ಅಲ್ಲಿಂದನೂ ಜನ ತಮ್ಮ ತರಬೇತಿದ ಟೀಮ್ ಏನಿರುತ್ತೆ ಆ ಟೀಮನ್ನು ಕರ್ಕೊಂಡ್ಬಂದು ಇಲ್ಲೇ ಉಳಿಸ್ತಾರೆ. ಅದೇನು ಖರ್ಚು ವೆಚ್ಚಗಳು ಕೊಡ್ತಾರೆ. ಹಾಗಾಗಿ ನಾನಿಲ್ಲಿ ಏಕಾಂಗಿ ಏನಲ್ಲ, ಜನ ಸಾಗರ ಬರ್ತಾನೆ ಇರುತ್ತೆ. ಹಾಗಾಗಿ ಆದಾಯನೂ ಬರ್ತಾನೆ ಇರುತ್ತೆ. ಬಂದಿರೋರು ನನ್ನ ವಸ್ತುಗಳನ್ನು ಕೊಂಡ್ಕೊಂಡು ಹೋಗ್ತಾರೆ. ನನಗೆ ನಾನು ಬೆಳೆದಿದ್ದೆಲ್ಲ ಇಲ್ಲೇ ಮಾರಾಟ ಆಗುತ್ತೆ. ಅತಿಶಯೋಕ್ತಿ ಏನಲ್ಲ, ಈ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಇದು ಸಾಧ್ಯ ಆಗಿದೆ. ಎಲ್ಲರೂ ಮಾಡಬಹುದು. ಪಾರ್ಟ್ 1ನಲ್ಲಿ ನೀವು ಹಸು ಸಾಕಣೆ, ಆಮೇಲೆ ಪಶುಸಂಗೋಪನೆ ರಿಲೇಟೆಡ್ ಶ್ರೀ ಫಾರ್ಮ್ ಸುತ್ತಮುತ್ತಲಿನ ನಮ್ಮ ಬೆಳೆ ಸಂಯೋಜನೆನ ಗಮನಿಸಿದಿರಿ. ಈಗ ಪಾರ್ಟ್ 2 120 ಎಕರೆ ತೋಟ, ನಮ್ಮ ಕೃಷಿ ಶ್ರಮಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಮತ್ತು ಒಂದು ವಿಶಿಷ್ಟ ಬಗೆಯಲ್ಲಿ ಈಗ ಇದರಲ್ಲಿ ಒಂದು ಚಾರಣನೂ ಬರುತ್ತೆ, ತರಬೇತಿಗಳು ವಿಧಾನಗಳು ಬರುತ್ತೆ. ಹಾಗಾಗಿ ಸಮಗ್ರವಾಗಿ ಒಂದು ತೋಟ ಯಾವ ಬಗೆಯಲ್ಲಿ ಯಾವ ವಿಧದಲ್ಲಿ ಇನ್ನ ಹೊಸ ಪ್ರಯೋಗಗಳನ್ನು ಮಾಡಿಕೊಂಡು ಸಾಗಬಹುದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಶ್ರೀಫಾರ್ಮ್ನ ಸಮಗ್ರ ಪರಿಚಯ ಮಾಡಿಕೊಡ್ತೀನಿ ಪಾರ್ಟ್ 2 ಅಲ್ಲಿ. ಬಹಳ ಲಾಂಗ್ ವಿಡಿಯೋ ಇರುತ್ತೆ. ಆಸಕ್ತಿ ಇದ್ದವರು ಅದರಲ್ಲೂ ನಾವು ಸ್ವಲ್ಪ ವಿನಂತಿಯಿಂದ ಹೇಳ್ತೀನಿ, ಬೇಕಾದ್ರೆ ನೋಡಬಹುದು, ಸಾಕರೆ ಬಿಡಬಹುದು. ಹಾಗಾಗಿ ಯಾರಿಗೆ ಆಸಕ್ತಿ ಇದೆ ಖಂಡಿತ ಲಾಂಗ್ ವಿಡಿಯೋ ಇದೆ, ನೋಡೋಣ. ನಮ್ಮ ಶ್ರೀಫಾರ್ಮ್ ಜರ್ನಿಲಿ ಬರಬೇಕು ನೀವು.